ಹಾಯ್. ಜುಡಿಷಿಯಲ್ ಎಕ್ಸಾಮ್ ಪ್ರಿಪ್ರೇಷನ್ ಹೇಳುವಂಥದ್ದು ಒಂದು ಕೂಲಂಕುಷವಾಗಿ ನಾವು ಡೀಟೇಲ್ ಆಗಿ ಓದುವಂತಹ ಒಂದು ಪರೀಕ್ಷೆ. ಸೊ ಹೇಗೆ ಆ ಎಕ್ಸಾಮಲ್ಲಿ ಓದಬೇಕು, ಪ್ರತಿಯೊಂದಕ್ಕೊಂದೊಂದು ಟೆಕ್ನಿಕ್ ಇದೆ, ಒಂದೊಂದು ವಿಧಾನ ಇದೆ. ಹಾಗೆ ಪ್ರತಿ ಆ್ಯಕ್ಟನ್ನು ಯಾವ ರೀತಿ ಓದಬೇಕು, ಅದನ್ನು ಸಮಗ್ರವಾಗಿ ನಾವು ಹೇಗೆ ತಿಳ್ಕೊಳ್ಬೇಕು. ಸೊ ಡೀಟೇಲ್ ಆಗಿ ಒಂದೊಂದೇ ಸೆಕ್ಷನ್ ಓದ್ತಾ ಹೋಗಬೇಕಾ, ಅಥವಾ ಒಂದು ಎಂಟೈರ್ ಪಕ್ಷಿನೋಟವಾಗಿ ಹೇಗೆ ಈ ಆ್ಯಕ್ಟ್ ಏನು ಹೇಳುತ್ತೆ, ಯಾವ್ಯಾವ ಪ್ರಾವಿಷನ್ಸ್ ಹೇಗೆ ಡಿವೈಡ್ ಆಗಿದೆ, ಅದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು CPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇಂಡಿಯನ್ ಪೀನಲ್ ಕೋಡ್, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, IPC, ಹೀಗೆ ಈ ಎಲ್ಲ ಆ್ಯಕ್ಟ್ಗಳ ಬಗ್ಗೆ ಒಂದು ಓವರ್ವ್ಯೂ ಅಂತ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೇನೆ. ಸೊ ಇವತ್ತು ಆ ವಿಡಿಯೋ ಯಾವುದು ಅಂದರೆ CPC ಅಂದರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಬಗ್ಗೆ. ನೀವು ಇನ್ನೂ ತನಕ ಈ ವಿಡಿಯೋಗಳನ್ನೆಲ್ಲ ನೋಡಿಲ್ಲ ಅಂದರೆ ಅವೆಲ್ಲ ವಿಡಿಯೋಗಳ ಲಿಂಕನ್ನು ನಾನು ಈ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅವೆಲ್ಲವನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರಿಪ್ರೇಷನ್ನ ಒಂದು ಸ್ಟ್ರಾಟಜಿ ಕರೆಕ್ಟಾಗಿ ಒಂದು ಮಾರ್ಗದಲ್ಲಿ ತೊಗೊಂಡು ಹೋಗ್ತಾ ಹೋಗಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಓವರ್ ವ್ಯೂ ಆಫ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. CPC ಅಂದರೆ ಏನು? ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಇದು ಸಬ್ಸ್ಟ್ಯಾಂಟಿವ್ ಲಾ ಅಥವಾ ಪ್ರೊಸೀಜರ್ ಲಾ? ಇದು ಪ್ರೊಸೀಜರಲ್ ಲಾ. ಹೇಗೆ ಒಂದು ಪ್ರೊಸೀಜರ್ ಇರಬೇಕು ಅಂತ ಹೇಳುವಂತಹ ಪ್ರೊಸೀಜರಲ್ ಲಾ. ಓಕೆ, ಸೊ ಇದ್ರ ಸಾಕಷ್ಟು ಆರ್ಡರ್ಸ್ ಇದೆ, ಸೆಕ್ಷನ್ಸ್ ಇದೆ, ಪಾರ್ಟ್ಸ್ ಇದೆ. ಅದನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ನ ಎರಡು ಭಾಗವಾಗಿ ವಿಂಗಡಿಸಬಹುದು. ಹೇಗೆ ಅಂದರೆ ಒಂದು ಮೇನ್, ಅದೇನು ಸೆಕ್ಷನ್ಸ್ ಇರುವಂಥದ್ದು, ಸೆಕ್ಷನ್ಸ್, ಮತ್ತು ಇನ್ನೊಂದು ಪಾರ್ಟ್ ಯಾವುದು? ಆರ್ಡರ್ಸ್ ಅಲ್ವಾ? ಸೊ ಸೆಕ್ಷನ್ಸ್ ಎಷ್ಟಿದೆ? ಸೆಕ್ಷನ್ ಇದರಲ್ಲಿ ಸೆಕ್ಷನ್ 1 to 51, ಸೆಕ್ಷನ್ 1 to 158 ಇದೆ. ಆರ್ಡರ್ಸ್ ಎಷ್ಟಿದೆ? ಆರ್ಡರ್ 1 to 51, 51 ಆರ್ಡರ್ ಇದೆ. ಓಕೆ, ಈ ಆರ್ಡರ್ಸ್ ಹೇಳುವಂಥದ್ದು ಎಲ್ಲಿ ಸಿಗ್ಬೋದು ನಮಗೆ? ಅದು ಫಸ್ಟ್ ಶೆಡ್ಯೂಲಲ್ಲಿ ಸಿಗತ್ತೆ. ಫಸ್ಟ್ ಶೆಡ್ಯೂಲ್. ಓಕೆ, ಸೊ ಎಷ್ಟು ಸೆಕ್ಷನ್ಸು? 158 ಸೆಕ್ಷನ್ಸು. ಹಾಗೆ ಆರ್ಡರ್ 1 to ಆರ್ಡರ್ 51 ತನಕ ಇದೆ. ಈ ಸೆಕ್ಷನ್ಗಳನ್ನು ನಾವು ಬೇರೆ ಬೇರೆ ಥರ ಡಿವೈಡ್ ಮಾಡ್ಬೋದು, ಹಾಗೆ ಆರ್ಡರ್ಗಳನ್ನು ಕೂಡ ಡಿವೈಡ್ ಮಾಡ್ಬೋದು. ಆದರೆ ನಾವು ನೋಡ್ಲಿಕ್ಕೆ ಹೋದರೆ ಈ ಸೆಕ್ಷನ್ ಮತ್ತು ಆರ್ಡರ್ ಇಂಟರ್ ಕನೆಕ್ಟೆಡ್ ಇರುತ್ತೆ. ಒಂದು ಸೆಕ್ಷನ್ ಒಂದು ಹೇಳೋದಾದರೆ ಆರ್ಡರ್ 1 ಕೂಡ ಕನೆಕ್ಟೆಡ್ ಆಗಿ ಕೆಲವೊಂದು ಹೇಳ್ತದೆ. ಸೊ ಆ ನಿಟ್ಟಿನಲ್ಲಿ ಹೇಗೆ ಇವು ಎರಡು ಕನೆಕ್ಷನ್ ಉಂಟು ಅದನ್ನು ನಾವು ನೋಡ್ತಾ ಹೋಗೋಣ. ಹಾಗೆ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದನ್ನು ಅಲ್ಲಲ್ಲೇ ನಾನು ಹೇಳ್ತಾ ಹೋಗ್ತೇನೆ. ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ ಎಕ್ಸಾಮ್ಸ್ಗೆ, ಬೇಸಿಕಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಯಾವುದು ಅಂತ ಈಗ ನಾನು ಹೇಳ್ತಾ ಇದ್ದೇನೆ. ಮೇನ್ಸ್ ಎಕ್ಸಾಮ್ಸ್ಗೆ ನಂತರದ ದಿನಗಳಲ್ಲಿ ಬೇರೆ ವಿಡಿಯೋ ಮಾಡಿ ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ಪ್ರಿಲಿಮ್ಸ್ಗೆ ಬೇಕಾಗುವಷ್ಟು ಮಾತ್ರ ನಾವು ನೋಡ್ತಾ ಹೋಗೋಣ. ಮತ್ತು ಇನ್ನೊಂದು ಕ್ಲಾರಿಫಿಕೇಶನ್ ಏನು ಹೇಳ್ತೇನೆ ಅಂದರೆ, ಕೆಲವೊಂದು ಸೆಕ್ಷನ್ಗಳು ನಾನು ಟಾಪಿಕ್ಗಳ ಮೇನ್ ಹೇಳ್ತೇವೆ, ಆ ಟಾಪಿಕ್ಗಳು ಕೆಲವೊಂದು ಸೆಕ್ಷನ್ಗಳಲ್ಲಿ ಡಿವೈಡ್ ಆಗಿ ಹೋಗಿರ್ಬೋದು. ಸೊ ಡೋಂಟ್ ಕಾನ್ಸಂಟ್ರೇಷನ್ ಆನ್ ದಿ ಸೆಕ್ಷನ್. ಓಕೆ, ಟಾಪಿಕ್ ಯಾವುದು ಅಂತ ನೋಡಿ, ಆ ಟಾಪಿಕ್ ನೋಡಿಕೊಂಡು ಸೆಕ್ಷನ್ ಯಾವುದು ಅಂತ ನೀವು ಕ್ಲಾರಿಫೈ ಮಾಡ್ಕೊಳ್ತಾ ಅಥವಾ ಓದ್ಕೊಳ್ತಾ ಹೋಗ್ಬೋದು. ಓಕೆ, ಸೆಕ್ಷನ್ ಒಂದು ಕೇವಲ ಒಂದು ರೆಫರೆನ್ಸಿಗೆ ಒಂದು ಹೇಳುವಂಥದ್ದು, ಅದೇ ಪರ್ಟಿಕ್ಯುಲರ್ ಸೆಕ್ಷನ್ ಅದೇ ಓದಬೇಕು ಅಂತಲ್ಲ, ಆ ಟಾಪಿಕ್ ಏನು ಅಂತ ಗೊತ್ತಿರಬೇಕು ನಿಮಗೆ. ಸೆಕ್ಷನ್ಗಳು ನಾವು ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗೋಸ್ಕರ 4 ಡಿವೈಡ್ ಮಾಡ್ಬೋದು, 4 ಪಾರ್ಟ್ಸ್ಗಳಾಗಿ ಡಿವೈಡ್ ಮಾಡ್ಕೊಳ್ಬೋದು. ಹಾಗೆ ಆರ್ಡರ್ಸ್ಗಳನ್ನು ಮೇಯ್ನಾಗಿ 4 ಪಾರ್ಟ್ಸ್, ಆದರೆ ಅಪ್ ಟು 7 ಡಿವಿಷನ್ಸ್ ಮಾಡ್ಕೊಳ್ಬೋದು. ಏನೇನು ಅಂತ ಈಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಸೆಕ್ಷನ್ಗಳು ನೋಡೋಣ. ಮೊದಲು ಸೆಕ್ಷನ್ಗಳು ಹೇಗೆ ಅಂತ. ಮೊದಲನೇದಾಗಿ ಜನರಲ್ ಪ್ರಾವಿಷನ್ಸ್. ಜನರಲ್ ಪ್ರಾವಿಷನ್ಸ್ ಏನು ಹೇಳ್ತವೆ? ಅದರಲ್ಲೂ 2 ಬರುತ್ತೆ. ಒಂದು ಫಸ್ಟ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್, ಫಸ್ಟ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸ್ ಅಥವಾ ಲಿಟಿಗೇಷನ್. ಇದಕ್ಕೆ ಏನು ಹೇಳ್ತೇವೆ ನಾವು? ಟ್ರಯಲ್ ಅಂತ ಹೇಳ್ತೇವೆ. ಫಸ್ಟ್ ಸ್ಟೇಜಲ್ಲಿ, ಮೊದಲನೇ ಹಂತದಲ್ಲಿ ಆಗುವಂಥದ್ದು. ಇನ್ನು 2ನೇ ಹಂತದಲ್ಲಿ ಆಗುವಂಥದ್ದು ಯಾವುದು? ಸೆಕೆಂಡ್ ಸ್ಟೇಜ್. ಅದೇನು? ಸೆಕೆಂಡ್ ಸ್ಟೇಜ್. ಅದರಲ್ಲಿ ನಿಮ್ಮ ಅಪೀಲ್, ರೆಫರೆನ್ಸ್, ರಿವಿಷನ್ ಅದೆಲ್ಲ ಬರ್ತಾ ಹೋಗುತ್ತೆ. ಓಕೆ, ಇನ್ನು ಇದೇನಂತ ಡೀಟೇಲ್ ಆಗಿ ಮತ್ತೆ ನೋಡೋಣ. ಸೆಕೆಂಡ್ ಪಾರ್ಟ್ ಯಾವುದು ಅಂತ ನೋಡಿದರೆ ಸ್ಪೆಷಲ್ ಪ್ರೊಸೀಡಿಂಗ್ಸ್ ಅಥವಾ ಪ್ರೊಸೀಜರ್. ಮತ್ತು ಇದನ್ನು ನಾವು ಸಬ್ ಡಿವೈಡ್ ಮಾಡ್ಕೊಳ್ಬೋದು. ಯಾವುದದು?
ಸ್ಪೆಷಲ್ ಸೂಟ್ಸ್ ಅಂತ ಇದೆ, ಸ್ಪೆಷಲ್ ಸೂಟ್ಸ್ ಅಂತ ಇದೆ. ಹಾಗೆ ಸ್ಪೆಸಿಫಿಕ್ ಪ್ರೊಸೀಡಿಂಗ್ಸ್ ಅಂತ ಇದೆ, ಸ್ಪೆಸಿಫಿಕ್ ಪ್ರೊಸೀಡಿಂಗ್ಸ್. ಸ್ಪೆಷಲ್ ಸೂಟ್ಸ್ ಮತ್ತು ಸ್ಪೆಸಿಫಿಕ್ ಪ್ರೊಸೀಡಿಂಗ್ಸ್ ಅಂತ ನೋಡ್ಬೋದು. ಇನ್ನು ಥರ್ಡ್ ಇಂಪಾರ್ಟೆಂಟ್ ಡಿವಿಷನ್ ಅಂದರೆ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್. ಇದನ್ನು ನಾವು ಸೆಪ್ರೇಟಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಇನ್ನು ಅದರ್ ಪ್ರೊಸೀಡಿಂಗ್ಸ್ ಅಂತ ಉಳಿದಿದೆಲ್ಲ ಯಾವುದು ಮೇನ್ ಹೆಡ್ಡಿಂಗಲ್ಲಿ ಬರುತ್ತಲ್ವ ಅದು ಅದರ್ ಪ್ರೊಸೀಡಿಂಗ್ಸಲ್ಲಿ ಬರುತ್ತೆ. ಈ 4 ಪೋರ್ಷನ್ಗಳನ್ನು ನಾವು ಏನೇನು ಅಂತ ಮತ್ತೆ ನೋಡ್ತಾ ಹೋಗೋಣ. ಆರ್ಡರ್ಸ್ ಯಾವುದು, ಹೇಗೆ ಡಿವೈಡ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಇಲ್ಲಿ ಮತ್ತೆ ಹೇಗೆ ಬರುತ್ತೆ, ಜನರಲ್ ಪ್ರೊಸೀಜರ್. ನೆಕ್ಸ್ಟ್ ಎಕ್ಸಿಕ್ಯೂಷನ್. ಇದು ಯಾಕೆ ಸೆಕೆಂಡ್ ಎಕ್ಸಿಕ್ಯೂಷನ್ ಬಂತು ಅಂದರೆ ಅದು ಆರ್ಡರ್ ಹೇಗೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಬರಿತಾ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಸ್ಪೆಷಲ್ ಪ್ರೊಸೀಜರ್ ಫಾರ್ ಸೂಟ್ಸ್. ನೆಕ್ಸ್ಟ್ ಸ್ಪೆಷಲ್ ಸೂಟ್ಸ್. ಫಿಫ್ತ್ ಒನ್ interim procedure. Sixth, proceedings against judgment. In seventh, other provisions. ಸೊ 51 ಆರ್ಡರ್ಗಳು ಹೀಗೆ 7 ಡಿವಿಷನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಆಯಿತಾ? ಹಾಗಿದ್ರೆ ನೋಡಿ, ನಾವು ಕಂಪೇರ್ ಮಾಡಿದರೆ ಜನರಲ್ ಪ್ರಾವಿಷನ್ಸ್ ಹಾಗೆ ಜನರಲ್ ಆರ್ಡರ್ಸ್, ಸೆಕ್ಷನ್ನಲ್ಲಿರೋ ಜನರಲ್ ಪ್ರಾವಿಷನ್ಸ್, ಆರ್ಡರ್ಸಲ್ಲೂ ಜನರಲ್ ಪ್ರಾವಿಷನ್ಸ್ ನೋಡಿ ಇದು ಸೇಮ್ ಆಗುತ್ತೆ. ಹಾಗೆ ಎಕ್ಸಿಕ್ಯೂಷನ್ನು ಸೇಮ್ ಆಗುತ್ತೆ. ಸ್ಪೆಷಲ್ ಪ್ರೊಸೀಜರ್ ಫಾರ್ ಸೂಟ್ಸ್ ಇದು ಆಲ್ಮೋಸ್ಟು ಸೇಮ್ ಆಗುತ್ತೆ. ಹಾಗೆ ಸ್ಪೆಷಲ್ ಸೂಟ್ಸ್ ಸೇಮ್ ಆಗುತ್ತೆ. ಅದರ್ ಪ್ರೊಸೀಡಿಂಗ್ಸ್ ಇದು ಕೂಡ ಸೇಮ್ ಆಗುತ್ತೆ. ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಜಡ್ಜ್ಮೆಂಟ್ ನಾವೆಲ್ಲಿ ನೋಡ್ಬೋದು, ಇಲ್ಲಿ ಸೆಕೆಂಡ್ ಸ್ಟೇಜ್ ಉಂಟಲ್ಲ ಅಲ್ಲಿ ನೋಡ್ಬೋದು. ಹಾಗಿದ್ರೆ ಎಕ್ಸ್ಟ್ರಾ ಇಂಟರಿಮ್ ಪ್ರೊಸೀಜರ್ ಅಂತ ಒಂದಿದೆ, ಅದು ಏನು ಅಂತ, ಅದು ಆರ್ಡರ್ ಯಾವುದು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಓಕೆ, ನಾವು ಹೀಗೆ ನೋಡ್ತಾ ಸೆಕ್ಷನ್ ಮತ್ತು ಆರ್ಡರ್ ಎರಡು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಮೊದಲೇ ಹೇಳಿರೋ ಹಾಗೆ ಜನರಲ್ ಪ್ರೊಸೀಜರ್. ಓಕೆ, ಜನರಲ್ ಪ್ರೊಸೀಜರ್ ಇನ್ ಸಿವಿಲ್ ಪ್ರೊಸೀಡಿಂಗ್ಸ್ ಯಾವುದದು ನೋಡೋಣ. ಸಿವಿಲ್ ಪ್ರೊಸೀಡಿಂಗ್ಸ್ ಅದರಲ್ಲಿ ನಾನು ಮತ್ತೆ ಹೇಳಿದೆ, ಫಸ್ಟ್ ಒನ್ ಯಾವುದು, ಫಸ್ಟ್ ಸ್ಟೇಜ್ ಲಿಟಿಗೇಷನ್ ಅಂತ. ಫಸ್ಟ್ ಸ್ಟೇಜ್ ಲಿಟಿಗೇಷನಲ್ಲಿ ಯಾವ್ದು ಬರುತ್ತೆ, ಫಸ್ಟ್ ಸ್ಟೇಜ್ ಲಿಟಿಗೇಷನ್ ಅಥವಾ ಟ್ರಯಲ್ ಅಂತ ಹೇಳ್ಬೋದು. ಬೇಸಿಕ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಅದರಲ್ಲಿ ಏನಾಗುತ್ತೆ ನೋಡೋಣ. ಇದು ಜನರಲ್ ಪ್ರಾವಿಷನ್ಸ್. ಓಕೆ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಯಾವುದೇ ಥರ ಸೂಟ್ಸ್ ಇರಲಿ ಆ ಥರ ರೂಲು ಇಲ್ಲಿ ಬರುವಂತಹ ರೂಲ್ಗಳು ಇಲ್ಲಿ ಅಪ್ಲೈ ಆಗ್ತಾ ಹೋಗ್ತವೆ. ಓಕೆ, ನೋಡೋಣ. ಹಾಗಿದ್ರೆ ಇದನ್ನು ನಾವು ನೋಡಿ ಸೂಟ್ಸ್ ಇನ್ ಜನರಲ್ ಅಂತ ಕರಿಬೋದು. ಸೂಟ್ಸ್ ಇನ್ ಜನರಲ್ ಸೆಕ್ಷನ್ 9 to 35B ತನಕ ನೋಡ್ಬೋದು. ಹಾಗಿದ್ರೆ ಸೆಕ್ಷನ್ 1 to 8 ಯಾವುದು, ಪ್ರಿಲಿಮಿನರಿ, ನಿಮ್ಮ ಡೆಫಿನಿಷನ್ಸು ಇದೆಲ್ಲ ಬರುವಂಥದ್ದು. ಇಂಟ್ರಡಕ್ಷನ್ನು ಇದು ಅಷ್ಟೇ ಇಂಪಾರ್ಟೆಂಟ್. ಡೆಫಿನೇಷನ್ ಕ್ಲಾಸು, ಅದರಲ್ಲಿ ಮೀನ್, ಪ್ರಾಫಿಟ್, ಡಿಗ್ರಿ ಆ ಥರ ಏನು ಕೊಟ್ಟಿರ್ತಾರೆ, ವರ್ಡ್ಸ್ ಎಕ್ಸಾಂಪಲ್ ಹೇಳ್ತಿರೋದು ಅದೇನು ಅಂತ ಗೊತ್ತಿರಬೇಕು. ಡಿಗ್ರಿ ಅಂದರೆ ಏನು, ಜಡ್ಜ್ಮೆಂಟ್ ಅಂದರೆ ಏನು, ಆರ್ಡರ್ ಅಂದರೆ ಏನು ಅಂತೆಲ್ಲ ಟರ್ಮ್ಸ್ ಕೊಟ್ಟಿದ್ದಾರಲ್ಲ ಅದು ಓದ್ಕೊಂಡು ಹೋಗಬೇಕು. ಸೊ ಇಲ್ಲಿ ಸೂಟ್ಸ್ ಇನ್ ಜನರಲಲ್ಲಿ ನಾವು ನೋಡ್ತಾ ಹೋಗೋದಾದರೆ 4 ಪೋರ್ಷನ್ ಆಗಿ ಡಿವೈಡ್ ಮಾಡ್ಬೋದು. ಸೊ ಫಸ್ಟ್ ಒನ್ ಏನು, ವೆನ್ ಸೂಟ್ ಮೇ ಬಿ ಫೈಲ್ಡ್ ಅಂತ ನಾವು ನಮ್ಮನ್ನು ನಾವೇ ಕೇಳ್ಕೊಂಡ್ರೆ ಏನು ಆನ್ಸರ್ ಸಿಗುತ್ತೆ, ಅದು ಆನ್ಸರ್ ವೆನ್ ಮೇ ಬಿ
ಸೂಟ್ ಫೈಲ್ಡ್ ಆರ್ ವೆನ್ ಸೂಟ್ ಮೇ ಬಿ ಫೈಲ್ಡ್ ಅಂತ ಯಾವಾಗ ಯಾವ ಟೈಮಲ್ಲಿ ಯಾವ ಹಂತದಲ್ಲಿ ಒಂದು ಸೂಟ್ ಫೈಲ್ ಮಾಡಬೇಕು ಅಂತ ಹಾಗೆ ನೋಡ್ಲಿಕ್ಕೆ ಹೋದರೆ ಅದರದ್ದು ಸೆಕ್ಷನ್ ಯಾವುದು ಅದು ಸೆಕ್ಷನ್ ಲೇಟರ್ ಡಿಸ್ಕಷನ್ ಮಾಡ್ತೇನೆ. ನೆಕ್ಸ್ಟ್ ಪಾರ್ಟ್ ಯಾವುದು? ವೇರ್ ಶಲ್ ಸೂಟ್ ಬಿ ಫೈಲ್ಡ್. ವೇರ್ ಶಲ್ ಸೂಟ್ ಬಿ ಫೈಲ್ಡ್. ಫೋರಮ್ ಏನು? ಅಪ್ರೋಪ್ರಿಯೇಟ್ ಜುರಿಡಿಕ್ಷನ್ ಯಾವುದು? ಅದಕ್ಕೆ ಅಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಂತಹ ಆರ್ಡರ್ಸ್ ಅಥವಾ ಸೆಕ್ಷನ್ನು ಇದರಲ್ಲಿ ಕಾಣ್ಬೋದು. ಪರ್ಟಿಕ್ಯುಲರ್ ಆಗಿ ನಾನು ಸೆಕ್ಷನ್ ಬಗ್ಗೆ ಹೇಳ್ತಿದ್ದೇನೆ ಇಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಹೌ ಶಲ್ ಸೂಟ್ ಬಿ ಫೈಲ್ಡ್. ಸೂಟನ್ನು ಹೇಗೆ ಫೈಲ್ ಮಾಡಬೇಕು? ಮೊದಲನೇದಾಗಿ ನೋಡಿದ್ವಿ ಯಾವಾಗ, ಟೈಮ್ ಯಾವಾಗ, ಎಷ್ಟು ವರ್ಷದ ನಂತರ ಮಾಡಲಿಕ್ಕಿಲ್ಲ, ಆ ಥರ ಒಂದು ಕ್ವಶನ್ಗಳು. ಅಥವಾ ಈಗ ರೆಸ್ಟ್ ಜುಡಿಕೇಟ್ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಈ ಡಿವಿಷನ್ ಬರುತ್ತೆ. ವೆನ್ ಸೂಟ್ ಮೇ ಬಿ ಫೈಲ್ಡ್. ನೆಕ್ಸ್ಟು ವೇರ್ ಶಲ್ ಸೂಟ್ ಬಿ ಫೈಲ್ಡ್. ಪ್ರಾಪರ್ ಟೆರಿಟೋರಿಯಲ್ ಜುರಿಡಿಕ್ಷನ್ನು, ಪೆಕ್ಯುನರಿ ಜುರಿಡಿಕ್ಷನ್ನು, ಸಬ್ಜೆಕ್ಟ್ ಮ್ಯಾಟರ್ ಜುರಿಡಿಕ್ಷನ್ನು, ಅದೆಲ್ಲ ವೇರ್ ಶಲ್ ಸೂಟ್ ಬಿ ಫೈಲ್ಡ್ ಅಲ್ಲಿ ಬರುತ್ತೆ. ಹೌ ಶಲ್ ಸೂಟ್ ಬಿ ಫೈಲ್ಡ್, ಹೇಗೆ, ಪ್ರೊಸೀಜರ್ ಏನು, ಪ್ಲೇಂಟ, ರಿಟರ್ನ್ ಸ್ಟೇಟ್ಮೆಂಟ್ ಅದೆಲ್ಲ ಉಂಟಲ್ಲ, ಅದು ಈ ಥರ್ಡ್ ಸ್ಟೇಜಲ್ಲಿ ಬರುತ್ತೆ. ದೆನ್ ಹೌ ಶಲ್ ಸೂಟ್ ಬಿ ಡಿಸ್ಪೋಸ್ಡ್ ಆಫ್. ಆ ಸೂಟನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗಿ ಹೇಗೆ ಡಿಸ್ಪೋಸ್ ಮಾಡಬೇಕು, ಜಜ್ಮೆಂಟ್ ಕೊಡಬೇಕಾ, ಡಿಸ್ಮಿಸ್ ಮಾಡಬೇಕಾ, ಡಿಕ್ರಿ ಮಾಡಬೇಕಾ, ಆ ಥರದಕ್ಕೆ ಇರುವಂತಹ ಸೆಕ್ಷನ್ಗಳು. ಇದಕ್ಕೆ ನಾವು ಸೆಕ್ಷನ್ ಯಾವುದು ಅಂತ ನೋಡ್ಲಿಕ್ಕೆ ಹೋದರೆ ನೋಡಿ, ಸೆಕ್ಷನ್ 9. ಓಕೆ, ಆಲ್ಸೋ ಸೆಕ್ಷನ್ 10 and 10 to 14 ಅದು ಕೂಡ ಇನ್ಕ್ಲೂಡ್ ಆಗುತ್ತೆ. ರೆಡ್ ವಿತ್ ಸೆಕ್ಷನ್ 10 to 14 ಅಂತ ಹೇಳ್ಬೋದು. ನೆಕ್ಸ್ಟ್ ವೇರ್ ಶಲ್ ಸೂಟ್ ಬಿ ಫೈಲ್ಡ್, ಅದು ಸೆಕ್ಷನ್ 15 to 25 ತನಕ ನೋಡ್ಬೋದು. ಎಲ್ಲ ಜುರಿಡಿಕ್ಷನ್ನು, ಇಮ್ಮೂವಬಲ್ ಪ್ರಾಪರ್ಟಿ ಇದ್ದರೆ ಎಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಅದು ಎಲ್ಲಿ ಸೂಟ್ ಫೈಲ್ ಮಾಡಬೇಕು. ಸೊ ತುಂಬ ಇಂಪಾರ್ಟೆಂಟ್ ಇದೆಲ್ಲ. ಸೊ ವೇರ್ ಶಲ್ ಸೂಟ್ ಬಿ ಫೈಲ್ಡ್, ಟೆರಿಟೋರಿಯಲ್ ಜುರಿಡಿಕ್ಷನ್ನು. ನೆಕ್ಸ್ಟ್ ಹೌ ಶಲ್ ಸೂಟ್ ಬಿ ಫೈಲ್ಡ್, ಅದು ಸೆಕ್ಷನ್ 26. ಇನ್ನು ಹೌ ಶಲ್ ಸೂಟ್ ಬಿ ಡಿಸ್ಪೋಸ್ಡ್ ಆಫ್ ಸೆಕ್ಷನ್ 27 ಇಂದ 35B ತನಕ ಕಂಟಿನ್ಯೂ ಆಗುತ್ತೆ. ಓಕೆ, ಹಾಗೆ ಕೆಲವೊಂದು ಆರ್ಡರ್ಗಳು ಇದೆ, ಯಾವುದಂತ ಹೇಳ್ತೇನೆ ಇಲ್ಲಿ. ಆರ್ಡರ್ 1 to 4, 6 and 7 ಇಲ್ಲಿ ಬರುತ್ತೆ ಹೌ ಶಲ್ ಸೂಟ್ ಬಿ ಫೈಲ್ಡ್ ಅಲ್ಲಿ. ಇನ್ನು ಹೌ ಶಲ್ ಸೂಟ್ ಬಿ ಡಿಸ್ಪೋಸ್ಡ್ ಆಫ್ ಅಲ್ಲಿ ಆರ್ಡರ್ 5, 8 to 20A. ಅಂದರೆ ಈಗ ನಾವು ಏನೇನು ನೋಡ್ಬೋದು ಅದರಲ್ಲಿ, ಈ ಒಂದು ಪಾರ್ಟಲ್ಲಿ ಸೂಟ್ಸ್ ಇನ್ ಜನರಲಲ್ಲಿ ಸಿವಿಲ್ ಸೂಟ್ ಫೈಲ್ ಮಾಡಲಿಕ್ಕೆ ಗ್ರೌಂಡ್ಸ್ ಏನು ಅಥವಾ ಜೂರಿಸ್ಡಿಕ್ಷನ್ ಏನು, ಸಿವಿಲ್ ಕೋರ್ಟ್ ಎಂದು. ಸಿವಿಲ್ ಕೋರ್ಟ್ ಅಂದರೆ ಏನು, ಸೂಟನ್ನು ಹೇಗೆ ಟ್ರಾನ್ಸ್ಫರ್ ಮಾಡ್ಬೋದು, ಸೂಟನ್ನು ಹೇಗೆ ಇನ್ಸ್ಟಿಟ್ಯೂಟ್ ಮಾಡಬೇಕು, ಡಿಫೆಂಡೆಂಟ್ಗೆ ಹೇಗೆ ಸಮನ್ಸ್ ಕಳಿಸ್ಬೇಕು, ಪ್ರೊಸೆಸ್, ವಿಟ್ನೆಸ್ಸನ್ನು ಹೇಗೆ ಕರೆಸಬೇಕು, ಟ್ರಯಲ್ ಹೇಗೆ ಬೇಕು, ಮತ್ತು ಜಜ್ಮೆಂಟ್ ಹೇಗಿರಬೇಕು, ಜಜ್ಮೆಂಟ್ ಇನ್ ಡಿಸ್ಪೋಸಲ್ ಆಫ್ ಸೂಟ್, ಅಥವಾ ಅಲಾಂಗ್ ವಿತ್ ಕಾಸ್ಟ್. ಸೊ ಸ್ಟಾರ್ಟಿಂಗಿಂದ ಹಿಡಿದು ಜಜ್ಮೆಂಟ್ ಆಗೋ ತನಕ ನಾವು ಇಷ್ಟನ್ನು 35B ತನಕ, ಸೆಕ್ಷನ್ 35B ತನಕ ನೋಡ್ಬೋದು. 9 to 35B. ಆರ್ಡರು ಏನಂತ ಹೇಳ್ತಾ ಹೋಗ್ತೇನೆ, ಲೇಟರ್ ಸ್ಟೇಜಲ್ಲಿ ಹೇಳ್ತೇನೆ. ಈಗ ನಾವು ನೆಕ್ಸ್ಟ್ ಸೆಕ್ಷನ್ ಡಿಸ್ಕಷನ್ ಮಾಡ್ತಿದ್ದೇವಲ್ಲ, ಸೊ ಆರ್ಡರ್ಗೆ ಇಲ್ಲಿ ಪ್ಲೇಸ್ ಬಿಟ್ಟು ನೆಕ್ಸ್ಟ್ ಸೆಕ್ಷನ್ಗಳನ್ನು ನೋಡ್ತಾ ಹೋಗೋಣ. ಸೂಟ್ಸ್ ಇನ್ ಜನರಲಲ್ಲೇ ಸೆಕೆಂಡ್ ಸ್ಟೇಜ್ ಯಾವುದು? B ಅಂತ. ಸೆಕೆಂಡ್ ಸ್ಟೇಜ್ ಆಫ್ ಲಿಟಿಗೇಷನ್. ಸೆಕೆಂಡ್ ಸ್ಟೇಜ್ ಆಫ್ ಲಿಟಿಗೇಷನ್. ಇದರಲ್ಲಿ ನಾವು ಏನು ನೋಡ್ಬೋದು, ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡೋಣ. ಓಕೆ, ಯಾವುದು ನೋಡೋಣ? ಒಂದು ಅಪೀಲ್ಸ್ ಸಂಬಂಧಪಟ್ಟದ್ದು. ಒಂದು ಜಡ್ಜ್ಮೆಂಟ್ ಆದಮೇಲೆ ಹೇಗೆ ಅಪೀಲ್ಸ್ ಇರುತ್ತೆ. ಇನ್ನು ಇದರಲ್ಲಿ ಮೂರು ಟೈಪ್ ಇದೆ. ರೆಫರೆನ್ಸ್, ರಿವ್ಯೂ ಮತ್ತು ರಿವಿಷನ್.
ರೆಫರೆನ್ಸ್ ರಿವ್ಯೂ ಆ್ಯಂಡ್ ರಿವಿಷನ್. ಅಪೀಲ್ಸಲ್ಲಿ 5 ಥರ ನಾವು ನೋಡ್ಬೋದು. ಹೇಳ್ತಾ ಹೋಗ್ತೇನೆ. ಅಪೀಲ್ಸ್ ಫ್ರಮ್ original decrees. Second, appeal. Next type. Next to appeals from orders. Appeals from orders. Powers of appellate court. Powers of appellate court. Next one, appeal before Supreme Court. ಸೊ ನಾವು ನೋಡಿದ್ದೇನಿಲ್ಲಿ ಒರಿಜಿನಲ್ ಡಿಕ್ರಿಯಿಂದ ಹೇಗೆ ಅಪೀಲ್ ಆಗ್ತದೆ, ಮತ್ತೆ ಸೆಕೆಂಡ್ ಅಪೀಲ್ ಹೇಗಾಗ್ತದೆ. ಒಂದು ಡಿಕ್ರಿ ಆಗಿರುತ್ತೆ, ಅದ್ರ ಮೇಲೆ ಅಪೀಲ್ ಆಗಿರುತ್ತೆ, ಮತ್ತೆ ಆ ಅಪೀಲ್ ಏನು ಆರ್ಡರ್ ಆಗಿರುತ್ತೆ ಅದ್ರ ಮೇಲೆ ಮತ್ತೆ ಸೆಕೆಂಡ್ ಅಪೀಲ್. ಅದು ಯಾವಾಗ ಪಾಸಿಬಲ್? ಅಪೀಲ್ಸ್ ಫ್ರಮ್ ಆರ್ಡರ್ಸ್. ಈಗ ನಮ್ಮ IA ಇರುತ್ತೆ, ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್. ಬೇಕಾದಷ್ಟು ಇಂಟರ್ಲಾಕ್ಯುಟರಿ ಅಪ್ಲಿಕೇಶನ್ ಹಾಕ್ತೇವೆ. ಸೊ ಆ ಥರ ಅಪ್ಲಿಕೇಶನ್ಗಳ ಮೇಲೆ ಆರ್ಡರ್ ಮಾಡ್ತಾರೆ. ಕೆಲವೊಂದು ಆರ್ಡರ್ಗಳು ಅಪೀಲೇಬಲ್ ಇರುತ್ತೆ, ಕೆಲವೊಂದು ಆರ್ಡರ್ಗಳು ನಾನ್ ಅಪೀಲೇಬಲ್ ಇರ್ತವೆ. ಅದು ತುಂಬ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಕೇಳ್ತಾರೆ. ಕೆಲವೊಂದು IA ಕೇಳಿ ಅಥವಾ ಪ್ರಾವಿಷನ್ ಕೇಳಿ IAದು ವೆದರ್ ಇಟ್ಸ್ ಅಪೀಲೇಬಲ್ ಆರ್ ನಾಟ್ ಅಪೀಲೇಬಲ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಪವರ್ಸ್ ಆಫ್ ಅಪೀಲೇಟ್ ಕೋರ್ಟ್. ಏನೇನು ಪವರ್ಸ್ ಇದೆ ಅಂತ. ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಎದುರು ಅಪೀಲ್ ಆಗುವಾಗ ಏನು ಪ್ರಾವಿಷನ್ಸ್ ಅಂತ ಹೇಳ್ತಾರೆ. ಹಾಗೆ ಇನ್ನು ಸೆಕೆಂಡ್ ಪಾರ್ಟು ರೆಫರೆನ್ಸ್ ರಿವ್ಯೂ ರಿವಿಷನ್ ಅಂತ. ಅದು ಅಪೀಲ್ಗೆ ಸೈಮಲ್ಟೇನಿಯಸ್ ಆಗಿ ಇರುವಂಥ ಬೇರೆ ರಿಲೀಫ್ಸ್. ಅದು ಯಾವ್ಯಾವ ಕೋರ್ಟಿಗೆ ರೆಫರೆನ್ಸ್ ಹೋಗುತ್ತೆ, ಯಾವ್ಯಾವ ಕೋರ್ಟಿಗೆ ರಿವ್ಯೂ ಹೋಗುತ್ತೆ, ಅದು ಇಂಪಾರ್ಟೆಂಟು. ಯಾವ ಕೋರ್ಟಿಗೆ ರಿವಿಷನ್ ಹೋಗುತ್ತೆ ಅಂತ. ಈ ಒಂದು ಪಾರ್ಟ್ ನೀವು ನೋಡಲೇಬೇಕು, ರೆಫರೆನ್ಸ್ ರಿವ್ಯೂ ರಿವಿಷನ್ ಅಂತ. ಅದಕ್ಕೆ ನಾನು ಫಸ್ಟ್ ಇದ್ರಲ್ಲಿ ಬರೀತೇನೆ ನೋಡಿ. ಸೆಕ್ಷನ್ 113 ಆರ್ಡರ್ 46. ಓಕೆ. ಇನ್ನು ರಿವ್ಯೂ ಅಲ್ಲಿ ಸೆಕ್ಷನ್ 114 ಆರ್ಡರ್ 47. ಸೆಕ್ಷನ್ 115 ರಿವಿಷನ್. ಸೊ ರೆಫರೆನ್ಸ್ ರಿವ್ಯೂ ರಿವಿಷನ್ ಕಂಟಿನ್ಯೂಸ್ ಆಗಿದೆ, ನೆನ್ಪಿಟ್ಕೊಳ್ಳಿಕ್ಕೆ ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ. ಇನ್ನು ಅಪೀಲ್ಸ್ ಫ್ರಮ್ ಒರಿಜಿನಲ್ ಡಿಕ್ರೀಸ್ ಅದ್ಯಾವುದು? ಸೆಕ್ಷನ್ 96 to 99A ಮತ್ತು ಆರ್ಡರ್ 41 ಬರುತ್ತೆ ಇದರಲ್ಲಿ. ಸೆಕೆಂಡ್ ಅಪೀಲ್ ಸೆಕ್ಷನ್ 100 to 103 ಪ್ಲಸ್ ಆರ್ಡರ್ 42. ಅಪೀಲ್ಸ್ ಫ್ರಮ್ ಆರ್ಡರ್ ಸೆಕ್ಷನ್ 104 to 106 ಆರ್ಡರ್ 43. ಪವರ್ಸ್ ಆಫ್ ಅಪೀಲೇಟ್ ಕೋರ್ಟ್ ಸೆಕ್ಷನ್ 107 to 108. ಅಪೀಲ್ ಬಿಫೋರ್ ಸುಪ್ರೀಂ ಕೋರ್ಟ್ ಯಾವುದು? ಸೆಕ್ಷನ್ 109 to 1112 ಮತ್ತು ಆರ್ಡರ್ 45. ಓಕೆ. ಸೊ ಇಲ್ಲಿ ತನಕ ನಾವು ಜನರಲ್ ಪ್ರೊಸೀಜರ್ ಏನು ಅಂತ ನೋಡಿದ್ವಿ. ಹಾಗೆ ಇದಕ್ಕೆ ಆರ್ಡರ್ಸ್ ಇದೆ, ಅದು ಮತ್ತೆ ನೋಡ್ತಾ ಹೋಗೋಣ ಯಾವ್ದ್ಯಾವುದು ಅಂತ. ಆರ್ಡರ್ಸ್ಗೆ ಇಲ್ಲಿ ಪ್ಲೇಸ್ ಬಿಟ್ಟಿದ್ದೇನೆ, ನೋಡ್ತಾ ಹೋಗೋಣ ಈ ಒಂದು ಡಿವಿಷನಲ್ಲಿ ಬರುವಂಥ ಆರ್ಡರ್ಗಳು ಯಾವುದು ಅಂತ. ಈಗ ಸೆಕೆಂಡ್ ಪಾರ್ಟ್ ನಾವು ಹೇಳಿದಾಗೆ ಸ್ಪೆಷಲ್ ಪ್ರೊಸೀಜರ್. ಇದರಲ್ಲೂ ಕೂಡ ಫಸ್ಟ್ ಯಾವುದು? ಸ್ಪೆಷಲ್ ಸೂಟ್ಸ್ ಅಂತ. ಕೆಲವೊಂದು ಸ್ಪೆಷಲ್ ಸೂಟ್ಸ್ಗಳಿವೆ, ಅದು ಯಾವ್ದ್ಯಾವುದು ಅಂತ ನೋಡೋಣ. ಸೆಕ್ಷನ್ ವೈಸ್ ಡಿವಿಷನ್ನು. ಸೊ ಸ್ಪೆಷಲ್ ಸೂಟ್ಸಲ್ಲಿ ನೋಡಿ, ಸ್ಪೆಷಲ್ ಸೂಟ್ಸ್ ಸೆಕ್ಷನ್ 79 to 88 ಅಂತ ನಾವು ನೋಡ್ಬೋದು ಸ್ಪೆಷಲ್ ಸೂಟ್ಸ್ಗಳದ್ದು. ಹಾಗೆ 4 ಡಿವಿಷನ್ ಇವೆ. ಫಸ್ಟ್ ಒನ್ನು ಸೂಟ್ಸ್ ಬೈ ಆರ್ ಅಗೇನ್ಸ್ಟ್ ಗೌರ್ಮೆಂಟ್ ಆರ್ ಪಬ್ಲಿಕ್ ಆಫೀಸರ್ಸ್. ಏನಿದು? ಗೌರ್ಮೆಂಟ್ ವಿರುದ್ಧ ಅಥವಾ ಪಬ್ಲಿಕ್ ಆಫೀಸರ್ಸ್ ವಿರುದ್ಧ ಸೂಟ್ ಹಾಕೋದು, ಅಥವಾ ಗೌರ್ಮೆಂಟ್ ಮತ್ತು ಪಬ್ಲಿಕ್ ಆಫೀಸರ್ಸು ಹಾಕುವಂತಹ ಸೂಟ್ಗಳು. ಬೈ ಆರ್ ಅಗೇನ್ಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಕೇಸ್ಗಳು. ಇನ್ನು ನೆಕ್ಸ್ಟ್ ಸೂಟ್ಸ್
ಬೈ ಆರ್ ಅಗೇನ್ಸ್ಟ್ ಏಲಿಯನ್ಸ್ ಅಂದರೆ ಫಾರಿನರ್ಸ್ ಯೂಶಲಿ ಹೇಳುವಂಥದ್ದು, ಫಾರಿನ್ ರೂಲರ್ಸ್, ಅಂಬಾಸಿಡರ್ಸ್ ಆ್ಯಂಡ್ ಎನ್ವಾಯ್ಸ್. ನೆಕ್ಸ್ಟ್ ಸೂಟ್ಸ್ ಅಗೇನ್ಸ್ಟ್ ರೂಲರ್ಸ್ ಆಫ್ ಫಾರ್ಮರ್ ಇಂಡಿಯನ್ ಸ್ಟೇಟ್ಸ್. ಸೂಟ್ಸ್ against rulers of former Indian states. The last one interpleader suit anta ide. Interpleader suit. ಇದರ ಸೆಕ್ಷನ್ಗಳು ಸೆಕ್ಷನ್ 79 to 82. ಆರ್ಡರು ಹೇಳ್ತೇನೆ, ಆರ್ಡರ್ 27. ಇದ್ರದ್ದು ಸೆಕ್ಷನ್ 83 to 87A. ಸೊ ಫಾರಿನರ್ಸು, ಫಾರಿನ್ ರೂಲರ್ಸ್, ಫಾರಿನ್ ಅಂಬಾಸಿಡರ್ಸ್ಗೆ ಕೆಲವೊಂದು ಪ್ರಿವಿಲೇಜಸ್ ಇದೆ. ಅವರ ವಿರುದ್ಧ ನಾರ್ಮಲ್ ಆಗಿ ಕ್ರಿಮಿನಲ್ ಪ್ರೊಸೀಜರ್ ಅಂತೂ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಪ್ರಿವಿಲೇಜಸ್, ಈ ಸೂಟ್ಸ್ ಬಗ್ಗೆನೂ ಕೆಲವೊಂದು ಅವರಿಗೆ ಸ್ಪೆಷಲ್ ಪ್ರಾವಿಷನ್ಸ್ ಇದೆ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ ಫಾರಿನ್ ರೂಲರ್ಸು, ಏಲಿಯನ್ಸ್ ಬಗ್ಗೆ ಎಲ್ಲ. ಏಲಿಯನ್ಸ್ ಅಂದರೆ ಫಾರಿನರ್ಸ್ ಅಂತ ಅರ್ಥ. ಹಾಗೆ ಸೂಟ್ ಅಗೇನ್ಸ್ಟ್ ರೂಲರ್ಸ್ ಆಫ್ ಫಾರ್ಮರ್ ಇಂಡಿಯನ್ ಸ್ಟೇಟ್ಸ್. ಮುಂಚೆ ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಯಾವುದು ಫಾರ್ಮರ್ ಇಂಡಿಯನ್ ಸ್ಟೇಟ್ಸ್ ಅಂತ ಇತ್ತು, ಅದಕ್ಕೆ ರಾಜರಿದ್ರು, ಅಂಥವ್ರ ವಿರುದ್ಧ ಕೇಸ್ ಹಾಕಲಿಕ್ಕೆ ಏನು ಪ್ರಾವಿಷನ್ ಅಂತ, ಅದು ಸೆಕ್ಷನ್ 87B. ಇನ್ನು ಸೆಕ್ಷನ್ 88 ಇಂಟರ್ಪ್ರಿಟರ್ ಸೂಟ್ಗೆ ಮತ್ತು ಆರ್ಡರ್ 35. ಆಯಿತಾ? ಇದರದ್ದು ಆರ್ಡರ್ಸ್ ನೋಡೋಣ. ಮತ್ತೆ ಇಂಪಾರ್ಟೆಂಟ್ ಯಾವುದಂತ ಒಟ್ಟಿಗೆ ಹೇಳ್ತೇನೆ ಆರ್ಡರ್ಸ್ ಬರೆದಾದ ನಂತರ. ತುಂಬ ಇಂಪಾರ್ಟೆಂಟ್ ಡಿವಿಷನ್ ಇದು. ಸ್ಪೆಷಲ್ ಸೂಟ್ಸ್ ಅಂತ ಒಂದು ಕ್ಯಾಟಗರಿ, ಹಾಗೆ ಸ್ಪೆಸಿಫಿಕ್ ಪ್ರೊಸೀಡಿಂಗ್ಸ್ ಅಂತ ಇದೆ. ಸೂಟ್ಸ್ ಆಯಿತು, ಸೂಟ್ಸ್ ಬಗ್ಗೆ ಹೇಳ್ತಾರೆ. ಹಾಗೆ ಪ್ರೊಸೀಜರ್ ಉಂಟು ಕೆಲವೊಂದು, ಅದು ಏನೇನು ಸ್ಪೆಷಲ್ ಪ್ರೊಸೀಜರ್ ಅಂತ ನೋಡೋಣ. ಬಿ ಸ್ಪೆಸಿಫಿಕ್ ಪ್ರೊಸೀಡಿಂಗ್ಸ್. ಮತ್ತೆ ಡಿವಿಷನ್ ಮಾಡಲಿಕ್ಕೆ ಹೋದರೆ ಸ್ಪೆಸಿಫಿಕ್ ಪ್ರೊಸೀಡಿಂಗ್ಸ್, ಇದನ್ನು ನಾವು 3 ಥರ ವಿಂಗಡಣೆ ಮಾಡ್ಬೋದು. ಸ್ಪೆಸಿಫಿಕ್ ಪ್ರೊಸೀಡಿಂಗ್ಸ್ ನೋಡಿ. ಫಸ್ಟ್ ಒನ್ನು ಇನ್ಸಿಡೆಂಟಲ್ ಪ್ರೊಸೀಡಿಂಗ್ಸ್. ಇನ್ಸಿಡೆಂಟಲ್ ಪ್ರೊಸೀಡಿಂಗ್ಸ್. ಸ್ಪೆಷಲ್ ಪ್ರೊಸೀಡಿಂಗ್ಸ್. ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್. ಇದರಲ್ಲಿ ಸೆಕ್ಷನ್ 75 to 78 ಎಕ್ಸಾಂಪಲ್ ಯಾವುದಂದರೆ ಕಮಿಷನ್ ಅಂತ ಹೇಳ್ತಾರಲ್ಲ, ಆ ಥರ ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ ಎಕ್ಸೆಟ್ರಾ, ಅದು ಇದರಲ್ಲಿ ಬರುತ್ತೆ. ಆರ್ಡರ್ 26 ಇಲ್ಲೇ ಬರೆದ್ಬಿಡ್ತೇನೆ. ಇನ್ನು ಸ್ಪೆಷಲ್ ಪ್ರೊಸೀಡಿಂಗ್ಸ್ ಇದೆ, ಕೆಲವೊಂದು ವಿಶೇಷವಾದ ಪ್ರೊಸೀಜರ್ ಉಂಟು. ಅದು ಯಾವುದು? ಇನ್ಸಿಡೆಂಟಲ್ ಅಂದರೆ ಒಟ್ಟೊಟ್ಟಿಗೆ ಹೋಗುವಂಥದ್ದು, ಸ್ಪೆಷಲ್ ಅಂದರೆ ವಿಶೇಷ ಒಂದು ಮಹತ್ವ ಕೊಡುವಂಥದ್ದು, ಸಪ್ಲಿಮೆಂಟಲು ಇನ್ ಅಡಿಷನ್ನು ಎಕ್ಸ್ಟ್ರಾ ಪ್ರೊಸೀಡಿಂಗ್ಸ್. ಓಕೆ, ಇದರ ಅರ್ಥ ತಿಳ್ಕೊಳ್ಳಿ. ಇನ್ಸಿಡೆಂಟಲ್ ಅಂದರೆ ಜೊತೆಗೆ ಒಂದು ಸೂಟ್ ಆಗಿರುತ್ತೆ, ಹಾಗೆ ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ ಕೂಡ ಒಟ್ಟಿಗೆ ಆಗುತ್ತೆ. ಸ್ಪೆಷಲ್ ಪ್ರೊಸೀಡಿಂಗ್ಸ್ ಅಂದರೆ ಕೆಲವೊಂದು ಕಾನೂನಿಂದ ವಿಶೇಷವಾದ, ಅದಕ್ಕೆ ಒಂದು ಮಹತ್ವ ಬಂದಿದೆ ಕೆಲವೊಂದು ಪ್ರೊಸೀಡಿಂಗ್ಸಿಗೆ, ಅದೇನು ಅಂತ ತಿಳ್ಕೊಳ್ಬೇಕು. ಹಾಗೆ ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸ್ ಅಂದರೆ ಅಡಿಷನ್ ಆಗಿ ಕೆಲವೊಂದು ನಾರ್ಮಲ್ ಪ್ರೊಸೀಜರ್ಗೆ ಅಡಿಷನ್ ಆಗಿ ಕೆಲವೊಂದು ಪ್ರೊಸೀಜರ್ ಇರುತ್ತೆ, ಅದೇನು ಅಂತ ತಿಳ್ಕೊಳ್ಬೇಕು. ನೋಡಿ, ನಿಮಗೆ ಇದು ಹೇಳಿದ್ರೆ ಗೊತ್ತಾಗುತ್ತೆ. ಸೆಟಲ್ಮೆಂಟ್ ಆಫ್ ಕೇಸ್ ಔಟ್ಸೈಡ್ ಕೋರ್ಟ್, ADR ಅಂತ ಏನು ಹೇಳ್ತಾರೆ, ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸಲ್ಯೂಷನ್ನು, ಅದಕ್ಕೆಲ್ಲ. ಇನ್ನು
friendly suit. Friendly suit. Next, suits on public nuisance and charities. ಆಯಿತಾ? ಇನ್ನು ಸಪ್ಲಿಮೆಂಟಲ್ ಪ್ರೊಸೀಡಿಂಗ್ಸಲ್ಲಿ ಇಂಟರಿಮ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಡಿಫೆಂಡೆಂಟ್. ಇನ್ನೊಂದುಂಟು ಕಾಂಪನ್ಸೇಷನ್ ಟು ಡಿಫೆಂಡೆಂಟ್. ಆಯಿತಾ? ಸೊ ಇದ್ರ ಸೆಕ್ಷನ್ ನೋಡ್ತಾ ಹೋಗೋಣ. ಯಾವುದಂತ ಸೆಟಲ್ಮೆಂಟ್ ಆಫ್ ಕೇಸ್ ಔಟ್ಸೈಡ್ ಕೋರ್ಟ್ ಯಾವುದು? ಇದು ತುಂಬ ಇಂಪಾರ್ಟೆಂಟು. ಸೆಕ್ಷನ್ 89. ಫ್ರೆಂಡ್ಲಿ ಸೂಟ್ ಸೆಕ್ಷನ್ 90, ಆರ್ಡರ್ 36. ಸೂಟ್ಸ್ ಆನ್ ಪಬ್ಲಿಕ್ ನ್ಯೂಸೆನ್ಸ್ ಆ್ಯಂಡ್ ಚಾರಿಟೀಸ್ ಸೆಕ್ಷನ್ 91 to 93. ಇದರಲ್ಲಿ ಇಂಟರಿಮ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಡಿಫೆಂಡೆಂಟ್ ಸೆಕ್ಷನ್ 94, ಆರ್ಡರ್ 38 to 40. ಹಾಗೆ ಕಾಂಪನ್ಸೇಷನ್ ಟು ಡಿಫೆಂಡೆಂಟ್ ಸೆಕ್ಷನ್ 95. ನೆಕ್ಸ್ಟ್ ಥರ್ಡ್ ಪಾರ್ಟ್ ಯಾವುದು? ತುಂಬ ಇಂಪಾರ್ಟೆಂಟ್ ಪ್ರೊಸೀಜರ್ ಇದು. ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್. ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್. ಎಕ್ಸಿಕ್ಯೂಷನ್ ನಾವು ಹೇಗೆ ಡಿವೈಡ್ ಮಾಡೋಣ ನೋಡಿ. ಎಕ್ಸಿಕ್ಯೂಷನ್ ಫಸ್ಟ್ ಅನ್ನು ಮತ್ತೆ ಹೇಗೆ ಆಗುತ್ತೆ? ಜನರಲ್ ರೂಲ್ಸ್ relating to execution. General rules relating to execution. ಇನ್ನು ಆ್ಯಕ್ಚುಲ್ ಎಕ್ಸಿಕ್ಯೂಷನ್. ಆ್ಯಕ್ಚುಲ್ ಪ್ರೊಸೀಜರ್ ಏನು ಅಂತ ಎಕ್ಸಿಕ್ಯೂಷನ್ ಆಗುವಾಗ ಏನು ಆ್ಯಕ್ಚುಲ್ ಎಕ್ಸಿಕ್ಯೂಷನ್ ಆಗ್ತಾ ಹೋಗುತ್ತೆ. ಜನರಲ್ ರೂಲ್ಸ್ ನೋಡಿ ಮತ್ತೆ ನಾವು 3 ಟೈಪ್ ಆಗಿ ಡಿವೈಡ್ ಮಾಡ್ಬೋದು. ಹೇಳ್ತಾ ಹೋಗ್ತೇನೆ. ಫಸ್ಟು ಎಕ್ಸಿಕ್ಯೂಟಿಂಗ್ ಕೋರ್ಟ್ ಬಗ್ಗೆ. ಎಕ್ಸಿಕ್ಯೂಟಿಂಗ್ ಕೋರ್ಟ್ ಒಂದು. ನೆಕ್ಸ್ಟ್ ಲಿಮಿಟೇಷನ್ಸ್ ಆನ್ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ಗೆ ಏನು ಎಕ್ಸೆಪ್ಷನ್ಸ್ ಇದೆ, ಲಿಮಿಟೇಷನ್ಸ್ ಇದೆ ಅಂತ ಅದು ಅಂಥದ್ದು. ಇನ್ನು ಪಾರ್ಟೀಸ್ ಟು ಎಕ್ಸಿಕ್ಯೂಷನ್. ಪಾರ್ಟೀಸ್ ಟು ಎಕ್ಸಿಕ್ಯೂಷನ್. ಓಕೆ, ಇದು ಜನರಲ್ ರೂಲ್ಸು. ಇನ್ನು ಆ್ಯಕ್ಚುಲ್ ಎಕ್ಸಿಕ್ಯೂಷನ್ ಹೇಗೆ? ಅದು 2 ಥರ ನಾವು ನೋಡ್ಬೋದು. ಮೋಡ್ ಆಫ್ ಎಕ್ಸಿಕ್ಯೂಷನ್ ಇದು ತುಂಬ ಇಂಪಾರ್ಟೆಂಟು. ಮೋಡ್ ಆಫ್ ಎಕ್ಸಿಕ್ಯೂಷನ್ ಹೇಗೆ ಎಕ್ಸಿಕ್ಯೂಷನ್ನು ಕ್ಯಾರಿ ಆಗತ್ತೆ ಅಂತ ಹೇಳಿ. ಇನ್ನೊಂದು ರೆಸಿಸ್ಟೆನ್ಸ್ ಟು ಎಕ್ಸಿಕ್ಯೂಷನ್. ಯಾರಾದರೂ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಅಡ್ಡ ಬಂದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಇರುವಂಥ ಸೆಕ್ಷನ್ನು ರೆಸಿಸ್ಟೆನ್ಸ್ ಟು ಎಕ್ಸಿಕ್ಯೂಷನ್. ಮತ್ತೆ ನಾವು ಮೋಡ್ ಆಫ್ ಎಕ್ಸಿಕ್ಯೂಷನಲ್ಲಿ 4 ಥರ ಡಿವೈಡ್ ಮಾಡ್ಬೋದು ನೋಡಿ. ಒಂದು ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್. ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಒಂದು. ಹಾಗೆ ಅಟ್ಯಾಚ್ಮೆಂಟ್ ಹೇಳುವಂಥದ್ದು ಇನ್ನೊಂದು. ಇನ್ನು ಸೇಲ್. ಹಾಗೆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೊಸೀಡ್ಸ್. ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೊಸೀಡ್ಸ್. ಸೊ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಹೇಗಾಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇದದ್ದು ಸೆಕ್ಷನ್ ನೋಡೋಣ. ಜನರಲ್ ರೂಲ್ಸ್ ರಿಲೇಟಿಂಗ್ ಟು ಎಕ್ಸಿಕ್ಯೂಷನಲ್ಲಿ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಯಾವುದು? ಸೆಕ್ಷನ್ 36 to 46. ಯಾವ ಕೋರ್ಟ್ ಎಕ್ಸಿಕ್ಯೂಟ್ ಮಾಡ್ಬೋದು? ಜಜ್ಮೆಂಟ್ ಕೊಟ್ಟಿರೋ ಕೋರ್ಟ್, ಡಿಗ್ರಿ ಕೊಟ್ಟಿರೋ ಕೋರ್ಟ್ ಎಕ್ಸಿಕ್ಯೂಟ್ ಮಾಡ್ಬೋದಾ, ಮಾಡಬಾರ್ದಾ, ಟ್ರಾನ್ಸ್ಫರ್ ಆದರೆ ಹೇಗೆ, ಆ ಥರ ಇರುವಂಥ ಆನ್ಸರ್ಗಳು ಇದರಲ್ಲಿ ಸಿಗುತ್ತೆ. ಲಿಮಿಟೇಷನ್ಸ್ ಆನ್ ಎಕ್ಸಿಕ್ಯೂಷನ್ನು ಸೆಕ್ಷನ್ 47 and 48.
parties to execution, section 49 and 50. Okay, ಇನ್ನು ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಸೆಕ್ಷನ್ 51 to 73 ಅಲ್ಲಿ ನೋಡ್ಬೋದು. ಓವರಾಲು ರೆಸಿಸ್ಟೆನ್ಸ್ ಎಕ್ಸಿಕ್ಯೂಷನ್ ಸೆಕ್ಷನ್ 74 ಅಲ್ಲಿ ಸಿಗುತ್ತೆ. ಈ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಯಾವುದು? ಸೆಕ್ಷನ್ 55 to 59. ಹೇಗೆ ಅರೆಸ್ಟ್ ಆಗಬೇಕು, ಯಾರನ್ನು ಅರೆಸ್ಟ್ ಮಾಡಬೇಕು, ಯಾರನ್ನು ಮಾಡಬಾರ್ದು, ಸಿವಿಲ್ ಪ್ರಿಸನ್ಗೆ ಕಳಿಸೋದಾದರೆ ಹೇಗೆ, ಅದೆಲ್ಲ ಇಂಪಾರ್ಟೆಂಟು ಈ ಟಾಪಿಕಲ್ಲಿ ಬರುತ್ತೆ. ಅಟ್ಯಾಚ್ಮೆಂಟು, ವಾಟ್ ಪ್ರಾಪರ್ಟಿ ಮೇ ಬಿ ಅಟ್ಯಾಚ್ಡ್, ಯಾವ ಥರ ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡ್ಬೋದು ಮಾಡಬಾರ್ದು ಅಂತ ಒಂದು ಲಿಸ್ಟ್ ಇದೆ, ಅದು ನೋಡ್ಕೊಳ್ಳಿ. ಸ್ಯಾಲ್ರಿ ಆದರೆ ಎಷ್ಟು ಪಾರ್ಟ್ ಸ್ಯಾಲ್ರಿ ಅಟ್ಯಾಚ್ ಮಾಡ್ಬೋದು, ಅಥವಾ ಪಿ ಎಫ್ ಆ ಥರ ಇರತ್ತಲ್ಲ, ಆ ಥರದೆಲ್ಲ ಅಟ್ಯಾಚ್ ಮಾಡ್ಬೋದಾ, ಕೆಲವೊಂದು ಆರ್ಟಿಕಲ್ಸ್ ಅಟ್ಯಾಚ್ ಮಾಡ್ಬೋದಾ, ಅದನ್ನೆಲ್ಲ ನೋಡ್ಕೊಳ್ಳಿ. ಸೇಲ್ ಸೆಕ್ಷನ್ 65 to 67. ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೊಸೀಡ್ಸ್ ಸೆಕ್ಷನ್ 73. ಓಕೆ, ಸೊ ಇದು ರಿಲೇಟಿಂಗ್ ಟು ಎಕ್ಸಿಕ್ಯೂಷನ್ನು. ಹಾಗೆ ಆರ್ಡರ್ ಇದೆ, ಅದು ಏನು ಅಂತ ನೋಡೋಣ ಆಮೇಲೆ ಲಾಸ್ಟಿಗೆ. ಇನ್ನು ಲಾಸ್ಟ್ ಪಾರ್ಟ್ ಯಾವುದು? ಅದರ್ ಪ್ರಾವಿಷನ್ಸ್ ಅಂತ. ಫೋರ್ತ್ ಒನ್ ಅದರ್ ಪ್ರಾವಿಷನ್ಸ್. ಅದ್ಯಾವುದು ಜಸ್ಟ್ ಮೆನ್ಷನ್ ಮಾಡ್ತೇನೆ, ತುಂಬ ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದು ಸೆಕ್ಷನ್ಗಳು ಮಾತ್ರ ಇಂಪಾರ್ಟೆಂಟ್. ಇದರಲ್ಲಿ ನಾವು ಇನ್ಹರೆಂಟ್ ಪವರ್ಸ್ ಆಫ್ ದಿ ಕೋರ್ಟ್ ಅಂತ ಬರುತ್ತೆ, ಅದು ಇಂಪಾರ್ಟೆಂಟ್ ಲಾಸ್ಟಿಗೆ. ಹಾಗೆ ಇದರಲ್ಲಿ ನಾವು ಮತ್ತೆ 3 ಥರ ನೋಡ್ಬೋದು ನೋಡಿ. ಇದರಲ್ಲಿ ಹೈಕೋರ್ಟ್ಸ್ ಅದರ್ ದ್ಯಾನ್ ಕೋರ್ಟ್ ಆಫ್ ಜುಡಿಷಿಯಲ್ ಕಮಿಷನರ್ ಅಂತ ಇದೆ. ಹೈಕೋರ್ಟ್ಸ್ ಅದರ್ ದ್ಯಾನ್ ಕೋರ್ಟ್ ಆಫ್ ಜುಡಿಷಿಯಲ್ ಕಮಿಷನರ್, special provisions relating to rules. Okay, miscellaneous provisions. ಸೆಕ್ಷನ್ ಹೇಳ್ತೇನೆ, ತುಂಬ ಇಂಪಾರ್ಟೆಂಟ್ ಏನಲ್ಲ ಇದೆಲ್ಲ, ಆದರೆ ಕೆಲವೊಂದು ಸೆಕ್ಷನ್ಗಳು ಯಾವುದೋ 1-2-3 ಇಂಪಾರ್ಟೆಂಟ್ ಇರುತ್ತೆ. ಇದು ಸೆಕ್ಷನ್ 121 to 131. ಸೆಕ್ಷನ್ 132 to 158. ಓಕೆ, ಹಾಗೆ ಆರ್ಡರ್ಸ್ ಕೂಡ ಇದೆ ಕೆಲವೊಂದು. ಇದು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ನಾನು ಪ್ಲೇಸ್ ಬಿಟ್ಟಿದ್ದೆ, ಆರ್ಡರ್ಸ್ ಯಾವುದು ಅಂತ ನೋಡ್ಕೊಂಡು ಹೋಗೋಣ ಅಂತ. ಸೊ ಅದೆಲ್ಲ ಯಾವುದು ಅಂತ ನೋಡೋಣ. ಸೊ ಮೊದಲಿಗೆ ನಾವು ಜನರಲ್ ಪ್ರಾವಿಷನ್ಸು ಹಾಗೆ ಜನರಲ್ ಪ್ರೊಸೀಜರ್ ಅಂತ ಇದೆ. ಇದರಲ್ಲಿ ನೋಡಿ, ಫಸ್ಟ್ ಸ್ಟೇಜ್ ಲಿಟಿಗೇಷನ್, ಟ್ರಯಲಲ್ಲಿ ಯಾವ ಥರ ಆರ್ಡರ್ಗಳು ಬರ್ತವೆ ಅದು ನೋಡ್ತಾ ಹೋಗೋಣ. ಆರ್ಡರ್ 1 to 9 ಏನು ಹೇಳುತ್ತೆ? ಇದು ಕಮಿಂಗ್ ಆಫ್ ಸೂಟ್ and both parties before court. ಆರ್ಡರ್ 1 to 9 ಏನು ಹೇಳುತ್ತೆ? ಹೇಗೆ ಒಂದು ಪಾರ್ಟಿಗಳು ಕೋರ್ಟ್ನ ಅಪ್ರೋಚ್ ಆಗ್ಬೋದು, ಯಾವ್ಯಾವ ಪಾರ್ಟಿಗಳನ್ನು ಜಾಯಿನ್ ಮಾಡ್ಬೋದು, ಕೆಲವೊಂದು ಪಾರ್ಟಿಗಳಿಗೆ ಲೋಕಸ್ ಸ್ಟ್ಯಾಂಡಿ ಇದೆಯಾ ಇಲ್ವಾ, ಸೂಟ್ ಹೇಗೆ ಫೈಲ್ ಮಾಡ್ಬೋದು, ಆ ಥರ ವಿಷಯಗಳನ್ನು ಆರ್ಡರ್ 1 to 9 ತಿಳಿಸ್ಕೊಡ್ತವೆ. ಹಾಗೆ ಆರ್ಡರ್ 1 to 10 to 14 ಗ್ರೌಂಡ್ಸ್ ಫಾರ್ ಫ್ರೇಮಿಂಗ್ ಆಫ್ ಇಶ್ಯೂಸ್. ಓಕೆ, ಗ್ರೌಂಡ್ಸ್ ಫಾರ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಅಂತ ತಿಳಿಸ್ಕೊಡ್ತವೆ. ಹಾಗೆ ಆರ್ಡರ್ 17 to 19 ಅದ್ಯಾವುದು? ಟ್ರಯಲ್ ಆಫ್ ಇಶ್ಯೂಸ್, ಹೇಗೆ ಎವಿಡೆನ್ಸ್ ತಗೊಳ್ಳುವಾಗ ಹೇಗೆ, ಆ ಥರ ಟ್ರಯಲ್ ಕಂಡಕ್ಟ್ ಮಾಡೋದು ಹೇಗೆ ಅಂತ, ಟ್ರಯಲ್ ಆಫ್ ಇಶ್ಯೂಸ್. ಲಾಸ್ಟ್ ಆರ್ಡರ್ 20 and 20A ಇದೇನು ಹೇಳುತ್ತೆ? ಜಜ್ಮೆಂಟ್ ಆ್ಯಂಡ್ ಕಾಸ್ಟ್ಸ್. ಆರ್ಡರ್ 20 ಜಜ್ಮೆಂಟ್ಗೆ, ಇದು ಕಾಸ್ಟ್ಸ್ಗೆ. ಆಯಿತಾ? ಸೊ ಇದು ಜನರಲ್ ಪ್ರಾವಿಷನ್ಸು, ತುಂಬ ಇಂಪಾರ್ಟೆಂಟು ಒಂದು ಡಿವಿಷನ್ ಅಂತ ಹೇಳ್ಬೋದು.
ನೆಕ್ಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಅಪೀಲ್ಸ್ಗೆ ಸಂಬಂಧಪಟ್ಟದ್ದು ಯಾವುದು ಅಂತ ನೋಡ್ತಾ ಹೋದರೆ ನೋಡಿ, ಆರ್ಡರ್ 41 to 45 ಅಪೀಲ್ಸ್ ಹೇಳುತ್ತೆ. 45 ಅಪೀಲ್ಸ್ ಬಗ್ಗೆ ಕೆಲವೊಂದು ಮೆನ್ಷನ್ ಮಾಡಿದ್ದೇನೆ, ಆದರೂ ಮತ್ತೆ ಡಿವಿಷನ್ ಪ್ರಕಾರ ಹೀಗೆ ಅಂತ ತೋರಿಸ್ಕೊಡ್ತಿದ್ದೇನೆ. ಆರ್ಡರ್ 46 ರೆಫರೆನ್ಸ್, ಆರ್ಡರ್ 47 ರಿವ್ಯೂ. ಆಯಿತಾ, ಇದು ಸೆಕೆಂಡ್ ಸ್ಟೇಜ್ ಆಫ್ ಪ್ರೊಸೀಡಿಂಗ್ಸಲ್ಲಿ. ಇನ್ನು ಸ್ಪೆಷಲ್ ಪ್ರೊಸೀಜರ್, ಸ್ಪೆಷಲ್ ಸೂಟ್ಸ್ ಅಂತ ಹೇಳ್ತಾರಲ್ಲ, ಅದು ಯಾವುದು ಅಂತ ನೋಡೋಣ. ಆರ್ಡರ್ 27 and 28 ಸೂಟ್ಸ್ ರಿಲೇಟಿಂಗ್ to government and legal interpretation. Legal interpretation. ಇದು ಒಂದು 27-28. ಆರ್ಡರ್ 29 to 31 ಯಾವ್ದು ಹೇಳುತ್ತೆ? ಸೂಟ್ಸ್ ರಿಲೇಟಿಂಗ್ ಟು ಲೀಗಲ್ ಪರ್ಸನ್ಸ್. ಲೀಗಲ್ ಪರ್ಸನ್ಸ್ ಅಂದರೆ ಯಾರ್ಯಾರು? ಉದಾಹರಣೆಗೆ ಈ ಕಾರ್ಪೊರೇಷನ್ಸ್ ಅಥವಾ ಫರ್ಮ್ಸ್ ಆ್ಯಂಡ್ ಟ್ರಸ್ಟ್ಸ್. ಇದು ಹೇಗೆ ಫೈಲ್ ಮಾಡಬೇಕು ಅಂತ ಪ್ರೊಸೀಜರ್ ತಿಳಿಸ್ಕೊಡ್ತವೆ. ಆರ್ಡರ್ 32 and 33 ಫ್ಯಾಮಿಲಿ ಕೇಸಸ್ and suits relating to incompetent persons. ಅಂದರೆ ಯಾರು? ಮೈನರ್, ಅನ್ಸೌಂಡ್, ಇಂಡಿಜೆಂಟ್ ಪರ್ಸನ್ಸ್. ಇನ್ನು ಆರ್ಡರ್ 34 to 37 ಯಾವುದು? ಅದರ್ ಸೂಟ್ಸ್ ಅಂದರೆ ಈಗ ಅದರ್ ಹೇಳ್ತೇನೆ, ರಿಲೇಟಿಂಗ್ ಟು ಮಾರ್ಗೇಜ್ ಪ್ರಾಪರ್ಟಿ. ಸೂಟ್ಸ್ ರಿಲೇಟಿಂಗ್ ಟು mortgaged property. Interpleader suits and suits capable of summary disposal. ಆಯಿತಾ? ಸೊ ಇದು ಸ್ಪೆಷಲ್ ಸೂಟ್ಸ್ ಬಗ್ಗೆ ಹೇಳುವಂಥದ್ದು. ಇನ್ನು ಸ್ಪೆಸಿಫಿಕ್ ಪ್ರೊಸೀಜರ್ಸ್ ಅದರದ್ದು ಆರ್ಡರ್ಸ್ ನೋಡೋಣ ಯಾವುದಂತ. ಆರ್ಡರ್ 22 ಎಫೆಕ್ಟ್ ಆಫ್ ಡೆತ್, ಮ್ಯಾರೇಜ್ ಆ್ಯಂಡ್ ಇನ್ಸಾಲ್ವೆನ್ಸಿ ಆಫ್ ಪಾರ್ಟೀಸ್. ಒಂದು ಕೇಸ್ ನಡೀತಾ ಇರುವಾಗ, ಸೂಟ್ ನಡೀತಾ ಇರುವಾಗ ಡೆತ್ ಆದರೆ ಅಥವಾ ಮ್ಯಾರೇಜ್ ಆದರೆ ಅಥವಾ ದಿವಾಳಿ ಎದ್ದಿದ್ರೆ ಆವಾಗ ಹೇಗೆ ಆ ಸೂಟಿನ ಮೇಲೆ ಪ್ರಭಾವ ಬೀರ್ತದೆ ಅಂತ ಆರ್ಡರ್ 22 ಹೇಳುತ್ತೆ. ಇಂಪಾರ್ಟೆಂಟ್ ಇದು. ಆರ್ಡರ್ 23 ವಿತ್ಡ್ರಾವಲ್ ಆಫ್ ಸೂಟ್ ಆ್ಯಂಡ್ ಕಾಂಪ್ರಮೈಸ್. Order 24 and 25 interim provisions on claims and costs. Order 26 commission. Okay. ಹಾಗೆ ಇಂಟರಿಮ್ ಪ್ರೊಸೀಜರ್ ಅಂತ ಒಂದು ನಾವು ಡಿವೈಡ್ ಮಾಡಲಿಕ್ಕೆ ಹೋದರೆ ಆರ್ಡರ್ಸ್ ಬಗ್ಗೆ ನಾನು ಆವಾಗ ಹೇಳಿದೆ ಸಪ್ರೇಟಾಗಿ ಬಿಟ್ಟು ಹೋಗಿದೆ ಆರ್ಡರ್ಸ್ ಅಂತ. ಸೊ ಇಂಟರಿಮ್ ಪ್ರೊಸೀಜರ್ ಅದರಲ್ಲೂ ಕೆಲವೊಂದು ಬರುತ್ತೆ ನೋಡಿ, ಹೇಳ್ತಾನೆ ಯಾವುದಂತ. ಆರ್ಡರ್ 38 ಅರೆಸ್ಟ್ ಆ್ಯಂಡ್ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್
ಜಡ್ಜ್ಮೆಂಟ್ ಒಂದು. ಆರ್ಡರ್ 39 ಟೆಂಪರರಿ ಇಂಜಂಕ್ಷನ್. ಆರ್ಡರ್ 30 ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್. ಇದು ಕೂಡ ಇದರಲ್ಲೇ ನಾವು ಹಾಕ್ಬೋದು ಕ್ಲಾಸಿಫಿಕೇಶನ್. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸ್ ಯಾವುದು? ಒಂದೇ ಒಂದು ಆರ್ಡರ್ ಇದೆ, ಆರ್ಡರ್ 21. ಇಟ್ ಈಸ್ ದಿ ಲೆಂತಿಯೆಸ್ಟ್ ಆರ್ಡರು, ಅತಿ ಹೆಚ್ಚು ರೂಲ್ಸ್ ಇರುವಂತಹ ಆರ್ಡರು ಎಕ್ಸಿಕ್ಯೂಷನ್ಗೆ ಇರುವಂಥದ್ದು. ಓಕೆ, ಮೋರ್ ದೆನ್ 100 ರೂಲ್ಸ್ ಇದೆ ಇದರಲ್ಲಿ. ಎಕ್ಸಿಕ್ಯೂಷನ್ ಆಫ್ ಡಿಕ್ರೀಸ್ ಆರ್ ಆರ್ಡರ್ಸ್. ಸೊ ಡಿಕ್ರಿ ಅಂದ್ರೆ ಏನು, ಆರ್ಡರ್ ಅಂದ್ರೆ ಏನು, ಅದ್ರ ವ್ಯತ್ಯಾಸ ಗೊತ್ತಿರಲೇಬೇಕು. ಸೊ ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ಇಸ್ ಡಿಫ್ರೆಂಟ್, ಎಕ್ಸಿಕ್ಯೂಷನ್ ಆಫ್ ಆರ್ಡರ್ ಇಸ್ ಡಿಫ್ರೆಂಟ್. ಇನ್ನು ಅದರ್ ಪ್ರಾವಿಷನ್ಸ್ ಅಲ್ಲಿ ಮಿಸ್ಲೇನಿಯಸ್, ಅದು ಆರ್ಡರ್ 48 ಮಿಸ್ಲೇನಿಯಸ್. ಆರ್ಡರ್ 49 to 51 ಸ್ಪೆಷಲ್ ಕೋರ್ಟ್ಸ್ ಬಗ್ಗೆ ಹೇಳಿದ್ದಾರೆ, ಅದು ಯಾವುದು ಅಂತ ನೋಡಬೇಕು. ಓಕೆ, ಸೊ ನಾವು ಇಲ್ಲಿ ತನಕ ನೋಡಿ ಎಂಟೈರ್ CPCನ ಹೇಗೆ ನಾವು ಡಿವೈಡ್ ಮಾಡ್ಕೊಂಡು ಓದ್ಬೋದು ಅಂತ ತಿಳಿಸ್ಕೊಟ್ಟೆ. ನಾನು ಇಂಪಾರ್ಟೆಂಟ್ ಯಾವುದಂತ ಹೇಳ್ತೇನೆ ಈಗ. ಇದಕ್ಕಿಂತ ಸೆಪ್ರೇಟ್ ವಿಡಿಯೋ ಮಾಡೋದಿಲ್ಲ, ಯಾಕೆಂದರೆ ಆಲ್ರೆಡಿ ಒಂದು ಮಾಡಿದ್ದೇನೆ ನಾನು 10 ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ. ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೇನೆ. ಅದ್ರ ಜೊತೆಯಾಗಿ ಇದನ್ನು ಓದ್ತಾ ಹೋಗಿ. ಈಗ ನಾನು ಮಾರ್ಕರಲ್ಲಿ ಮಾರ್ಕ್ ಮಾಡ್ತೇನೆ ನೋಡಿ, ಅದು ಅವಶ್ಯಕವಾಗಿ ಓದ್ಕೊಂಡು ಹೋಗಿ, ಆಯಿತಾ? ಫಸ್ಟ್ ಸ್ಟೇಜ್ ಆಫ್ ಲಿಟಿಗೇಷನ್ ಅಂತ ಹೇಳ್ತಾರಲ್ಲ, ವೆನ್ ಸೂಟ್ ಮೇ ಬಿ ಫೈಲ್ಡ್, ಇದು ಇಂಪಾರ್ಟೆಂಟು. ರೆಸ್ ಜುಡಿಕೇಟಾ ಅದೆಲ್ಲ ಬರುವಂಥದ್ದು, ಸೂಟ್ಸ್ ಆಫ್ ಸಿವಿಲ್ ನೇಚರು ಕೇಳ್ತಾರೆ. ವೇರ್ ಶಲ್ ಸೂಟ್ ಬಿ ಫೈಲ್ಡ್, ಸೆಕ್ಷನ್ 15 to 25. ಟೆರಿಟೋರಿಯಲ್ ಎಲ್ಲ ಜೂರಿಸ್ಡಿಕ್ಷನ್, ಪೆಕ್ಯುನರಿ, ಸಬ್ಜೆಕ್ಟ್ ಮ್ಯಾಟರು ಅದೆಲ್ಲ ಕೇಳುವಂಥದ್ದು. ಹೌ ಶಲ್ ಸೂಟ್ ಬಿ ಫೈಲ್ಡ್ ಅಂದರೆ ಅದರಲ್ಲಿ ಪ್ಲೇಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ, ಸೆಕ್ಷನ್ 26 ಅದು ನೋಡ್ಬೋದು. ಹಾಗೆ ಇದರಲ್ಲಿ ಹೌ ಶಲ್ ಸೂಟ್ ಬಿ ಡಿಸ್ಪೋಸ್ಡ್ ಆಫ್, ಅದರಲ್ಲಿ ಹೇಗೆ ಸಮನ್ಸ್ ಇಲ್ಲದಿದ್ರೆ ವಾರೆಂಟ್ ಆಗತ್ತೆ ಅಥವಾ ಪ್ರೊಕ್ಲಮೇಷನ್, ಹಾಗೆಲ್ಲ ಏನು ಕ್ರಿಮಿನಲ್ ಹೇಗೆ ಆಗತ್ತೆ ಹಾಗೆ ಸಿವಿಲಲ್ಲೂ ಆಗ್ತಾ ಹೋಗುತ್ತೆ. ಸಮನ್ಸ್ ಬರೆದಿದ್ರೆ ಪಾರ್ಟಿ, ಆವಾಗ ಏನು ಮಾಡ್ಬೋದು, ಜಡ್ಜ್ಮೆಂಟ್ ಕೊಡ್ಬೋದಾ, ಆ ಥರ ಎಲ್ಲ ಇರತ್ತಲ್ಲ. ಸೊ ಅದನ್ನು ನೋಡ್ಕೊಳ್ಬೇಕು. ಇಲ್ಲಿ ಆರ್ಡರ್ ನೋಡ್ಲಿಕ್ಕೆ ಹೋದರೆ ಇದು ಇಂಪಾರ್ಟೆಂಟ್, ಆರ್ಡರ್ 10 to 14 ಫ್ರೇಮಿಂಗ್ ಆಫ್ ಇಶ್ಯೂಸ್ ಅದು ಹೇಗೆ ಅಂತ. ಟ್ರಯಲ್ ಆಫ್ ಇಶ್ಯೂಸ್ ಅಂತ ಏನು ಇಂಪಾರ್ಟೆಂಟ್ ಅಲ್ಲ, ಜಡ್ಜ್ಮೆಂಟ್ ಆ್ಯಂಡ್ ಕಾಸ್ಟ್ ಇಂಪಾರ್ಟೆಂಟ್. ಓಕೆ, ಆರ್ಡರ್ 1 to 9 ಹೇಳಿದ್ದೇನೆ. ಹೇಗೆ ಅಂದರೆ ಪಾರ್ಟೀಸ್ ಹೇಗೆ, ಜಾಯಿಂಡರ್ ಆಫ್ ಸೂಟ್ಸ್, ಜಾಯಿಂಡರ್ ಆಫ್ ಪಾರ್ಟೀಸ್, ಮಿಸ್ ಜಾಯಿಂಡರ್ ಆಫ್ ಪಾರ್ಟೀಸ್, ನಾನ್ ಜಾಯಿಂಡರ್ ಆಫ್ ಪಾರ್ಟೀಸ್ ಇದ್ದರೆ ಹೇಗಾಗುತ್ತೆ, ಅದ್ರದ್ದು ಎಫೆಕ್ಟ್ ಏನು, ರೆಪ್ರೆಸೆಂಟೇಟಿವ್ ಸೂಟ್ಸ್ ಅಂದರೆ ಏನು, ಪ್ಲೀಡಿಂಗ್ಸ್ ಅಂದರೆ ಏನು, ಪ್ಲೀಡಿಂಗ್ಸ್ ರೂಲ್ಸ್ ಏನು, ಅದು ನಿಮಗೆ ಮೇನ್ಸ್ ಎಕ್ಸಾಮ್ಸ್ಗೂ ಬರುತ್ತೆ, ರೂಲ್ಸ್ ಪ್ಲೀಡಿಂಗ್ದು ರೂಲ್ಸ್ ಏನು ಅಂತ. ಸೊ ನೀವು ಆರ್ಡರ್ 6, ಆರ್ಡರ್ 7, ಆರ್ಡರ್ 8 ಅದು ಪರ್ಫೆಕ್ಟ್ ಆಗಿರಬೇಕು ನಿಮಗೆ. ಯಾವುದೇ ಒಂದು ಅಪ್ಲಿಕೇಶನ್ನು ಕೇಳಿದ್ರು ಅದರಲ್ಲಿ ಕೇಳ್ಬೋದು, ರಿಟರ್ನ್ ಸ್ಟೇಟ್ಮೆಂಟ್ ಬಗ್ಗೆ, ಪ್ಲೇಂಟ್ ಬಗ್ಗೆ ಅದೆಲ್ಲ ಗೊತ್ತಿರಬೇಕು. ಸೆಕೆಂಡ್ ಸ್ಟೇಜ್ ಆಫ್ ಲಿಟಿಗೇಷನಲ್ಲಿ ನಾನು ಆವಾಗಲೇ ಹೇಳಿದಾಗೆ ಅಪೀಲ್ ಫ್ರಮ್ ಆರ್ಡರ್ಸ್ ಇದಿರತ್ತಲ್ಲ, ಇದರಲ್ಲಿ ಹೇಗೆ ನಾನ್ ಅಪೀಲೇಬಲ್ ಆರ್ಡರ್ಸ್, ಅಪೀಲೇಬಲ್ ಆರ್ಡರ್ಸ್ ಅಂತ ಇದೆ, ಅದು ಯಾವುದು ಅಂತ ನೋಡ್ಕೊಳ್ಳಿ. ಹಾಗೆ ಕೆಲವೊಂದು ಟಾಪಿಕ್ಗಳು ಏನು ಅಂತ ಅರ್ಥ ಆದರೆ ಸಾಕು. ಹೇಗೆ ಒರಿಜಿನಲ್ ಡಿಕ್ರಿ ಯಾವ ಕೋರ್ಟಿಂದ ಇನ್ನೊಂದು ಅಪೀಲ್ಗೆ ಹೇಗೆ ಹೋಗುತ್ತೆ, ಟೈಮ್ ಲಿಮಿಟ್ ಎಷ್ಟು ದಿನದಲ್ಲಿ ಫೈಲ್ ಮಾಡಬೇಕು, ಅದು ಲಿಮಿಟೇಷನ್ ಆ್ಯಕ್ಟ್ ಒಟ್ಟೊಟ್ಟಿಗೆ ಓದ್ಕೊಳ್ಬೇಕಾಗತ್ತೆ. ಹಾಗೆ ಸೆಕೆಂಡ್ ಅಪೀಲ್ ಯಾವುದರಲ್ಲಿ ಪರ್ಮಿಟೆಡ್ ಇದೆ ಅದು ನೋಡ್ಕೊಳ್ಬೇಕು. ಎಲ್ಲ ಡಿಕ್ರಿಗೂ ಸೆಕೆಂಡ್ ಅಪೀಲ್ ಹೋಗ್ಬೋದಾ ಅದು ನೋಡ್ಕೊಳ್ಳಿ. ಇನ್ನು ಇದು ತುಂಬ ಇಂಪಾರ್ಟೆಂಟ್, ರೆಫರೆನ್ಸ್, ರಿವ್ಯೂ ಆ್ಯಂಡ್ ರಿವಿಷನ್. ಇದು ಕೂಡ ಒಂದು ಆರ್ಡರ್ ಅಥವಾ ಡಿಕ್ರಿ ಇದ್ದರೆ ಅದಕ್ಕೆ ರೆಫರೆನ್ಸ್ ಹೋಗ್ಬೋದಾ, ರಿವ್ಯೂ ಹೋಗ್ಬೋದಾ, ರಿವಿಷನ್ ಹೋಗ್ಬೋದಾ, ಅಥವಾ ಯಾವ ಕೋರ್ಟಿಗೆ ಹೋಗ್ಬೋದು ಅಂತೆಲ್ಲ ನೋಡ್ಕೊಳ್ಬೇಕು. ಸೆಕ್ಷನ್ಗಳು ಕೇಳ್ತಾರೆ, ಯಾವುದಕ್ಕೆ ಯಾವ ಸೆಕ್ಷನ್ ಅಂತ, ಅದಕ್ಕೆ ಸಂಬಂಧಪಟ್ಟಾಗೆ ಈ ಆರ್ಡರ್ಗಳಿವೆ, ಆಯಿತಾ? ಇನ್ನು ಸ್ಪೆಷಲ್ ಪ್ರೊಸೀಜರ್, ಸ್ಪೆಷಲ್ ಸೂಟ್ಸಲ್ಲಿ ಸೂಟ್ಸ್ ಬೈ ಆರ್ ಅಗೇನ್ಸ್ಟ್ ಗೌರ್ಮೆಂಟ್ ಇದು ಇಂಪಾರ್ಟೆಂಟು. ನೋಟಿಸ್ ಕೊಡಬೇಕು ಗೌರ್ಮೆಂಟ್ ವಿರುದ್ಧ ಸೂಟ್ ಹುಡ್ಬೇಕಾದ್ರೆ, ಅದು ಏನು ಅಂತ ನೋಡ್ಕೊಳ್ಬೇಕು. ಅಗೇನ್ಸ್ಟ್ ಏಲಿಯನ್ಸ್ ಅದು ಅಂತ ಇಂಪಾರ್ಟೆಂಟ್ ಅಲ್ಲ. ಅಗೇನ್ಸ್ಟ್ ರೂಲರ್ಸ್ ಆಫ್ ಫಾರ್ಮರ್ ಇಂಡಿಯನ್ ಸ್ಟೇಟ್ಸ್ ಅದು ಇಂಪಾರ್ಟೆಂಟ್ ಅಲ್ಲ. ಇಂಟರ್ಪ್ಲೀಡರ್ ಸೂಟ್ಸ್ ಇಂಪಾರ್ಟೆಂಟ್. ಓಕೆ, ಹಾಗೆ ಟ್ರಸ್ಟ್ ಅಂತ ಉಂಟಲ್ಲ, ಸೂಟ್ಸ್ ರಿಲೇಟಿಂಗ್ ಟು ಟ್ರಸ್ಟ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೂಟ್ಸ್ ರಿಲೇಟಿಂಗ್ ಟು ಗೌರ್ಮೆಂಟ್ ನಾ ಆವಾಗಲೇ ಹೇಳಿದಾಗೆ ಓದ್ಕೊಳ್ಬೇಕು. ಇನ್ನು ಇದು ಇಂಪಾರ್ಟೆಂಟ್, ಮೈನರ್ ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ವಿರುದ್ಧ ಸೂಟ್ ಆಗಬೇಕಾದ್ರೆ ಅಥವಾ ಇಂಡಿಜೆಂಟ್ ಪರ್ಸನ್ಸು
ವೆರಿ ಇಂಪಾರ್ಟೆಂಟ್ ಆರ್ಡರ್ 32 ಆ್ಯಂಡ್ 33. ಹಾಗೆ ಸಮ್ಮರಿ ಡಿಸ್ಪೋಸಲ್, ಸೂಟ್ಸ್ ಕೇಪಬಲ್ ಆಫ್ ಸಮ್ಮರಿ ಡಿಸ್ಪೋಸಲ್, ಅದು ಏನು ಅಂತ ನೋಡ್ಕೊಳ್ಬೇಕು. ಇಂಟರ್ಪ್ಲೀಟರ್ ಸೂಟ್ಸ್ ಆಲ್ರೆಡಿ ನಾನು ಹೇಳಿದ್ದೇನೆ ಯಾವುದು ಅಂತ. ಸ್ಪೆಸಿಫಿಕ್ ಪ್ರೊಸೀಡಿಂಗ್ಸಲ್ಲಿ ನೋಡ್ಲಿಕ್ಕೆ ಹೋದರೆ, ಸ್ಪೆಸಿಫಿಕ್ ಪ್ರೊಸೀಡಿಂಗ್ಸಲ್ಲಿ ಕಮಿಷನ್, ಅಪಾಯಿಂಟ್ಮೆಂಟ್ ಆಫ್ ಕಮಿಷನ್ನು, ಅದು ಮೇನ್ ಒಂದು ಪ್ರಾವಿಷನ್ ಇರುತ್ತಲ್ಲ, ಅದು ನೋಡ್ಕೊಂಡ್ರೆ ಸಾಕು. ಎಂಟೈರ್ ಆರ್ಡರ್ ಓದಬೇಕು ಅಂತಲ್ಲ ನಾನು ಹೇಳೋದು. ಹೇಗೆ ಒಂದು ಕಮಿಷನ್ ಅಪಾಯಿಂಟ್ ಆಗಬೇಕು, ಅದರದ್ದು ಈಗ ಐ ಎ ಹಾಕಿ ಫೈಲ್ ಮಾಡೋದಾದರೆ ಅದರದ್ದು ಸೆಕ್ಷನ್ ಏನು, ಪ್ರಾವಿಷನ್ ಏನು, ಅದು ಗೊತ್ತಿರಬೇಕು. ಆಮೇಲೆ ಇದು ಇಂಪಾರ್ಟೆಂಟ್, ಸೆಕ್ಷನ್ 89, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೆಟಲ್ಮೆಂಟ್ ಆಫ್ ಕೇಸ್ ಔಟ್ಸೈಡ್ ಕೋರ್ಟ್. ಫ್ರೆಂಡ್ಲಿ ಸೂಟು ಓಕೆ, ನಾಟ್ ತುಂಬ ಇಂಪಾರ್ಟೆಂಟ್ ಅಂತಲ್ಲ. ಹಾಗೆ ಆರ್ಡರ್ಸ್ ನೋಡ್ಲಿಕ್ಕೆ ಹೋದರೆ ಇದು ಇಂಪಾರ್ಟೆಂಟ್. ಎಫೆಕ್ಟ್ ಆಫ್ ಡೆತ್ ಆದರೆ ಏನಾಗುತ್ತೆ, ಸೂಟ್ ಅಬೇಟ್ ಆಗತ್ತಾ, ಅಬೇಟ್ ಆಗೋದಿಲ್ವಾ, ಅದೆಲ್ಲ ಕೇಳ್ತಾರೆ. ಇನ್ಸಾಲ್ವೆನ್ಸಿ ಪಾರ್ಟಿ, ಒಂದು ಪ್ಲೇಂಟಿಫ್ ಇದ್ದು ಎಲ್ಲ ಡಿಫೆಂಡೆಂಟು ತೀರ್ಕೊಂಡ್ರೆ, ಅಥವಾ ತುಂಬ ಪ್ಲೇಂಟಿಫ್ ಇದ್ದು ಅದರಲ್ಲಿ ಒಂದು, ಹಾಗೆ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಮಾಡಿ ಆ ಥರ ಪಾಸಿಬಿಲಿಟೀಸ್ ಇರತ್ತಲ್ಲ, ಅದು ಗೊತ್ತಿರಬೇಕು. ಏನಾದರೆ ಏನಾಗತ್ತೆ, ಸೂಟ್ ಕಂಪ್ಲೀಟಾಗಿ ಅಬೇಟ್ ಆಗತ್ತಾ ಅಥವಾ ಕಂಟಿನ್ಯೂ ಆಗತ್ತಾ ಅಂತ. ಇದು ಆರ್ಡರ್ 23, ವಿಡ್ರಾವಲ್ ಆಫ್ ಸೂಟ್ ಆ್ಯಂಡ್ ಕಾಂಪ್ರಮೈಸ್, ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಹೇಗೆ ಒಂದು ಸೂಟನ್ನು ವಿಡ್ರಾ ಮಾಡ್ಬೋದು, ಹಾಗೆ ಹೇಗೆ ಕಾಂಪ್ರಮೈಸ್ ಮಾಡ್ಬೋದು ಅಂತ. ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಅದು ಗೊತ್ತಿರಬೇಕು. ಅದೇ ಕಮಿಷನ್ ಹೇಳಿದಾಗೆ ಇದು ಇಂಪಾರ್ಟೆಂಟ್. ಇಂಟರಿಮ್ ಪ್ರಾವಿಷನ್, ಕಾಸ್ಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೆ ಆಯಿತು. ಇದು ಇಂಟರಿಮ್ ಪ್ರೊಸೀಜರ್ ಅಂತ ಏನಿದೆ, ABJ ಹೇಳ್ತಾರೆ, ಅಟ್ಯಾಚ್ಮೆಂಟ್ ಬಿಫೋರ್ ಜಡ್ಜ್ಮೆಂಟು, ಸೆಕ್ಷನ್ ಗೊತ್ತಿರಬೇಕು. ಟೆಂಪರರಿ ಇಂಜಂಕ್ಷನ್ ಆದರೆ ಅದೇನು ಗೊತ್ತಿರಬೇಕು. ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್, ಇದರದೆಲ್ಲ IA ಪ್ರಾವಿಷನ್ಸ್ ಕೂಡ ನೀವು ತಿಳ್ಕೊಂಡಿರಬೇಕು. ಇನ್ನು ಎಕ್ಸಿಕ್ಯೂಷನ್ ಪ್ರೊಸೀಡಿಂಗ್ಸಲ್ಲಿ ನಾನು ಆವಾಗಲೇ ಹೇಳಿದಾಗೆ, ಎಕ್ಸಿಕ್ಯೂಷನ್ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟು ಪ್ರೊಸೀಜರು. ಓಕೆ, ಅದರಲ್ಲಿ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ನು ಇಂಪಾರ್ಟೆಂಟು. ಈಗ ತುಂಬ ಸಲ ಕೇಳಿದ್ದಾರೆ, ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಆ ಥರ. ಹಾಗೆ ಯಾವ್ಯಾವ ಥಿಂಗ್ಸನ್ನು ಅಟ್ಯಾಚ್ ಮಾಡ್ಬೋದು, ಯಾವ ಥಿಂಗ್ಸನ್ನು ಅಟ್ಯಾಚ್ ಮಾಡಲಿಕ್ಕೆ ಇಲ್ಲ, ಹೇಗೆ ಅರೆಸ್ಟ್ ಮಾಡಬೇಕು, ಯಾರನ್ನು ಅರೆಸ್ಟ್ ಮಾಡಬೇಕು, ವಿಮೆನ್ ಇದ್ದರೆ ಅವರನ್ನು ಅರೆಸ್ಟ್ ಮಾಡ್ಬೋದಾ, ಈ ಒಂದು ಸಿವಿಲ್ ಸೂಟ್ಸಲ್ಲಿ. ಸಿವಿಲ್ ಪ್ರಿಸನ್ ಆದರೆ ಎಷ್ಟು ತಿಂಗಳ ಮಟ್ಟಿಗೆ ಸಿವಿಲ್ ಪ್ರಿಸನ್ಗೆ ಕಳಿಸ್ಬೋದು, ಆ ಥರದ್ದೆಲ್ಲ ಇರುತ್ತೆ. ಎಕ್ಸಿಕ್ಯೂಟಿಂಗ್ ಕೋರ್ಟ್ ಕೂಡ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟು. ಯಾವ ಕೋರ್ಟಲ್ಲಿ ಎಕ್ಸಿಕ್ಯೂಷನ್ನು ಇದು ಫೈಲ್ ಮಾಡಬೇಕು, ಲಿಮಿಟೇಷನ್ಸ್, ಎಷ್ಟು ಟೈಮಲ್ಲಿ ನೀವು ಫೈಲ್ ಮಾಡಬೇಕು ಎಕ್ಸಿಕ್ಯೂಷನ್, ಒಂದು ಡಿಗ್ರಿ ಆದ ಎಷ್ಟು ಟೈಮಲ್ಲಿ, ಅದು ಗೊತ್ತಿರಬೇಕು. ಓಕೆ, ಅದು ಆರ್ಡರ್ 21 ಎಂಟೈರ್ ಆರ್ಡರ್ ಓದಬೇಕಂತಲ್ಲ, ಆ ಪಾಯಿಂಟ್ಸನ್ನು ಒಂದು ಸೆಕ್ಷನ್ಗಳಂತೂ ಖಂಡಿತವಾಗ್ಲೂ ಓದ್ಕೊಳ್ಳಿ. ಸೆಕ್ಷನ್ 36 to 73, 74 ಅಂತ ಇದೆಲ್ಲ, ಅಷ್ಟು ಸೆಕ್ಷನ್ಗಳನ್ನು ದಯವಿಟ್ಟು ಓದ್ಕೊಂಡು ನಿಮಗೆ ಅವಾಗ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ಅದರ್ ಪ್ರಾವಿಷನ್ಸಲ್ಲಿ ಸೆಕ್ಷನ್ 151, ಅದು ಯಾವುದು, ಇನ್ಹೆರೆಂಟ್ ಪವರ್ಸ್ ಆಫ್ ದಿ ಕೋರ್ಟ್. ಹಾಗೆ 152 ಅಮೆಂಡ್ಮೆಂಟ್ ಆಫ್ ಡಿಕ್ರಿ, ಡಿಕ್ರಿನ ಅಮೆಂಡ್ಮೆಂಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು. ಬೇರೆ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್ ಬೇರೆ, ಅಮೆಂಡ್ಮೆಂಟ್ ಆಫ್ ಡಿಕ್ರಿ ಬೇರೆ. ಸೊ ಇದು ಸೆಕ್ಷನ್ 152 ಹೇಳುತ್ತೆ. ಇನ್ನು ಪ್ಲೀಡಿಂಗ್ಸ್ ಇದು ಬೇರೆ, ನಮ್ಮ ಆರ್ಡರಲ್ಲಿ ಸಿಗತ್ತೆ. ಇದನ್ನು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಅಮೆಂಡ್ಮೆಂಟ್ ಅಂತ ಇದ್ಕೊಡ್ಲೇ ನಾವು ಕೇವಲ ಪ್ಲೀಡಿಂಗ್ಸ್ ಅಂತ ತಿಳ್ಕೊಳ್ತೇವೆ, ಅಮೆಂಡ್ಮೆಂಟ್ ಆಫ್ ಪ್ಲೇಂಟ್ ಹಾಗೆ ಆ ಥರ ತಿಳ್ಕೊಳ್ತೇವೆ. ಆ ಥರ ಅಲ್ಲ, ಅಮೆಂಡ್ಮೆಂಟ್ ಆಫ್ ಡಿಕ್ರಿ ಬೇರೆ, ಅದು ಆಫ್ಟರ್ ಜಜ್ಮೆಂಟ್ ಆದಮೇಲೆ ಆಗುವಂಥ ಪ್ರೊಸೀಜರು. ಸೊ ಸೆಕ್ಷನ್ 152 ಮಿಸ್ಸೆಲೆನಿಯಸ್ ಪ್ರಾವಿಷನಲ್ಲಿ ಬರುವಂಥದ್ದು. ಹೀಗೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಇಷ್ಟು ನಿಮಗೆ ಸಿವಿಲ್ ಪ್ರೊಸೀಜರ್ ಅದರಲ್ಲಿ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಇದನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎಕ್ಸಾಮ್ಗೆ ರೆಫರೆನ್ಸ್ ಅಂತ ಮಾಡ್ಕೊಳ್ಳಿ, ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಹೀಗೆ ನನ್ನ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ. ನಿಮಗೆ ಏನು ಬೇಕು ಅದನ್ನು ನಿಮ್ಮ ಸಜೆಷನ್ ಅಂತ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಆಗೋಷ್ಟರ ಮಟ್ಟಿಗೆ ನಾನು ಅದನ್ನು ಪಾಸಿಬಲ್ ಮಾಡಲಿಕ್ಕೆ ನೋಡ್ತೇನೆ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಯಾರಿಗೆ ಹೆಲ್ಪ್ ಆಗುತ್ತೆ ಅವರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.